ಚಂದ್ರಾರ್ಕಕೋಟಿಘಟಿತೋ ಜ್ವಲದಿವ್ಯಮೂರ್ತೆ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ಥದೇಚ ಕಲಹಂಸ ಸಮಾಧಿರೂಢೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷದೇವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯ ಇದರ ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಸಂದರ್ಭದಲ್ಲಿ 2 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. 2ನೇ ದಿನದ ಈ ಬೆಳಗಿನ ಸಮಾರಂಭದ ವಿಚಾರಗೋಷ್ಠಿಯ ವೇದಿಕೆ ಮೇಲಿರುವಂಥ ಎಲ್ಲ ಆದರಣೀಯರೇ ಮತ್ತು ನನ್ನ ಮುಂದೆ ಇರ್ತಕ್ಕಂಥ ಎಲ್ಲ ಸಹೃದಯಿ ಸಜ್ಜನ ಬಂಧುಗಳೇ, ಈ ವಿಚಾರಗೋಷ್ಠಿಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಎನ್ನುವ ವಿಷಯದ ಕುರಿತು ನಾನು ಮಾತುಗಳನ್ನಾಡತಕ್ಕಂಥ ಹೊಣೆಗಾರಿಕೆಯೊಂದಿಗೆ ಇಲ್ಲಿ ನಿಂತಿದ್ದೇನೆ. ಬಂಧುಗಳೇ, ಆ ಮಾತಿಗೆ ಹೋಗುವ ಮೊದಲು 100 ವರ್ಷಗಳಿಂದ ಈ ಪರಿಸರದ ಮಕ್ಕಳಿಗೆ ವಿದ್ಯೆಯನ್ನ, ಜ್ಞಾನವನ್ನ, ಸಂಸ್ಕಾರವನ್ನ, ಶಿಕ್ಷಣವನ್ನ ನೀಡಿದಂತಹ ಈ ಶತಮಾನೋತ್ಸವವನ್ನು ಕಂಡಿರುವ ಶಾಲೆಗೆ ಮತ್ತು ಅದನ್ನು ಸಂಭ್ರಮಿಸುತ್ತಿರುವಂಥ ನಿಮ್ಗೆಲ್ಲರಿಗೂ ಕೂಡ ಬಹಳ ಪ್ರೀತಿಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನೇರವಾಗಿ ಬೇರೆ ಲೋಕಾಭಿರಾಮದ ವಿಷಯಕ್ಕೆ ಹೋಗದೆ ನನ್ನ ವಿಷಯಕ್ಕೆ ಬರುವುದಾದ್ರೆ, ಬೆಳಿಗ್ಗೆ ಸುಮಾರು 10 ಗಂಟೆಯ ಸ್ವಲ್ಪ ಸಮಯದ ನಂತರ ಇಲ್ಲಿ ಮೈಕ್ ಹಾಕಿದ್ರು, ಹಾಡು ಹಾಕಿದ್ರು. 11 ಗಂಟೆಗೆ ಕಾರ್ಯಕ್ರಮ ಆಗುವವರೆಗೆ ಚಂದದ ಹಾಡುಗಳನ್ನು ಸೌಂಡ್ ಸಿಸ್ಟಮ್ನವರು ಹಾಕಿದ್ರು. ನಾನು ವಿಠಲ್ ಮಾಸ್ಟರ್ ಹತ್ರ ಹೇಳಿದೆ, ನಮ್ಮ ಮೈಕಿನ ಸೌಂಡ್ ಸಿಸ್ಟಮ್ನವರಿಗೆ ಒಳ್ಳೆಯ ಸಂಸ್ಕಾರ ಇದೆ, ಯಾಕಂದರೆ ಶಾಸ್ತ್ರೀಯವಾದ ತುಂಬ ಸುಂದರವಾದ ಹಾಡುಗಳನ್ನು ಹಾಕಿದ್ರು. ಯಾವುದೋ ಡಬ್ಬಿಂಗ್ ಅಥವಾ ರೀಮಿಕ್ಸ್ ಹಾಡುಗಳನ್ನು ಹಾಕಲೇ ಇಲ್ಲ ಅವರು. ಬಹಳ ಸುಂದರವಾದಂಥ ಶಾಸ್ತ್ರೀಯವಾದಂಥ ಹಾಡುಗಳನ್ನು ಹಾಕಿದ್ರು. ನಾನು ಹೇಳಿದೆ, ಮೈಕ್ನವರಿಗೆ ಒಳ್ಳೆಯ ಸಂಸ್ಕಾರ ಇದೆ ಅಂತ. ತಕ್ಷಣ ವಿಠಲ್ ಮಾಸ್ಟರ್ ಹೇಳಿದರು, ಚಪ್ಪಾಳೆ ಹೊಡಿಲೇಬೇಕು ಅವರಿಗೆ. ತಕ್ಷಣ ವಿಠಲ್ ಮಾಸ್ಟರ್ ಹೇಳಿದರು, ಅವನು ನಮ್ಮ ಸ್ಟೂಡೆಂಟ್ ಅಂತ. ನಾನು ವಿಷಯ ಬಿಟ್ಟು ಮಾತಾಡ್ತಾ ಇಲ್ಲ. ಅವರು ಒಳ್ಳೆಯ ಮೌಲ್ಯಗಳನ್ನು ಆ ವಿದ್ಯಾರ್ಥಿಗೆ ಕೊಟ್ಟದ್ದರಿಂದ ಈ ಕಾರ್ಯಕ್ರಮದಲ್ಲಿ ಮೌಲ್ಯಯುತವಾದಂತಹ ಇದಕ್ಕೆ ಒಪ್ಪುವ ಹಾಡುಗಳನ್ನು ಹಾಕಿ ಸೌಂಡ್ ಸಿಸ್ಟಮ್ನವರು ನಮಗೆ ಮೌಲ್ಯಾಧಾರಿತ ಶಿಕ್ಷಣ ಸಿಕ್ಕಿದೆ ಎನ್ನುವುದನ್ನು ತೋರಿಸ್ಕೊಟ್ಟಿದ್ದಾರೆ. ಇದಕ್ಕಿಂತ 1 ಗಂಟೆ ನಾನು ಮಾತಾಡಬೇಕಾಗಿಲ್ಲ ಅಂತ ಹೇಳೋದು. ಈ ಸಂಗತಿಗಳ ಚೌಕಟ್ಟಿನಲ್ಲಿ ನಾನು 3 ಘಟನೆಗಳನ್ನು ನೆನಪು ಮಾಡಿಕೊಳ್ತೇನೆ. ನನ್ನ ಮಾತು ಅಧಿಕ ಪ್ರಸಂಗ ಆಗ್ತದೆ ಗೊತ್ತಿಲ್ಲ. ಒಂದೇನು ಅಂದರೆ, ನೀವು 1 ಗಂಟೆ ತಡ ಮಾಡಿರೋದ್ರಿಂದ ನಾನು ಎಷ್ಟು ಮಾತನಾಡಿದ್ರು ನೀವು ನಿಲ್ಲಿಸಿ ಅಂತ ಹೇಳುವ ಹಾಗೇ ಇಲ್ಲ. ಮತ್ತು 2ನೇದ್ದು, ನಾನು ಎಷ್ಟು ಹೊತ್ತು ಮಾತಾಡಬೇಕು ಅಂತಲೂ ಕೇಳಲೇ ಇಲ್ಲ. ಮತ್ತು ಪುರುಸೊತ್ತುಂಟಂತೆ, ಮಧ್ಯಾಹ್ನ ಮೇಲೆ ಏನು ಕಾರ್ಯಕ್ರಮ ಇಲ್ಲ ಅಂತೆ, ಊಟ ಸ್ವಲ್ಪ ತಡ ಆಗ್ಬೋದು. ಆದ್ರಿಂದ ಇಲ್ಲ, ಸಮಯಕ್ಕೆ ಸರಿಯಾಗಿ ಮಾತಾಡ್ತೀನಿ. ನೀವು ಇನ್ನು ಟೆನ್ಷನ್ ಇಟ್ಕೊಂಡು ನನ್ನ ಮಾತು ಕೇಳೋದು ಬೇಡ. 3 ಘಟನೆಗಳನ್ನು ನಾನು ಉದಾಹರಿಸ್ತೇನೆ. 1ನೇ ಘಟನೆ ಅಲ್ಲ, ಕಥೆ ಅದು. ಒಬ್ಬ ರೈತ ಇದ್ದ, ಒಬ್ಬ ಕೃಷಿಕ ಇದ್ದ. ಅವನ ಹತ್ರ ದೊಡ್ಡ ತೋಟ ಇತ್ತು. ಆ ದೊಡ್ಡ ತೋಟಕ್ಕೆ ಒಂದು ಸಮಸ್ಯೆ ಪ್ರಾರಂಭ ಆಯ್ತು ಅವನಿಗೆ. ಅವನ ಪಕ್ಕದ ಮನೆಯ ಇನ್ನೊಬ್ಬ ಕೃಷಿಕನ ಮನೆಯ ಹಸು ಪ್ರತಿ ದಿವಸ ಬಂದು ಇವನ ತೋಟದಲ್ಲಿರ್ತಕ್ಕಂಥ ಬಾಳೆ ಗಿಡ, ಬಸಳೆ ಗಿಡ ಎಲ್ಲ ತಿನ್ಲಿಕ್ಕೆ ಶುರು ಮಾಡಿತು. ಈ ತೋಟದ ಯಜಮಾನಿಗೆ ತಲೆಬಿಸಿಯಾಗಿ ಹೇಳಿದ, ಕೆಲಸದವರನ್ನೆಲ್ಲ ಕರೆದು, ತುಂಬ ಕೆಲಸದವರಿದ್ದಾರೆ ನೋಡಿಯ, ಒಂದು 3 ಫೀಟ್ ಇದ್ದು ಬೇಲಿ ಹಾಕಿ ಅಂತ. ಸರಿ, ಚಂದ ಮಾಡಿ ಬೇಲಿ ಹಾಕಿದ್ರು. ಒಂದು 10 ದಿವಸ ಕೆಲಸ ಮಾಡಿ 11ನೇ ದಿವಸ ನೋಡ್ತಾನೆ, ಹಸು ಮಾತ್ರ ಒಳಗಡೆ ಬಸಳೆ ತಿಂತ ಇದೆ. ಮತ್ತೆ ಟೆನ್ಷನ್ ಆಯ್ತು ತೋಟದ ಯಜಮಾನಿಗೆ. ಛೇ, ಬೇಲಿ ಸಣ್ಣದಾಯ್ತು ಅಂತ ಕಾಣ್ತದೆ, ಇನ್ನು 2 ಫೀಟ್ ಎತ್ತರ ಮಾಡಿ ಅಂತ 5 ಫೀಟ್ ಮಾಡಿದ್ರು. ಮಾಡಿದ ಮರುದಿವಸ ಹಸು ಒಳಗಡೆ ಇದೆ, ಮನೊಳಿ ತಿಂತ ಇದೆ. ಮತ್ತೆ ಪುನಃ ಸಮಸ್ಯೆ ಆಯಿತು, ಇನ್ನೂ 2 ಫೀಟ್ ಬೇಲಿ ಜಾಸ್ತಿ ಮಾಡಿ ಅಂತ ಹೇಳಿದ್ರು. 7 ಫೀಟ್ ಬೇಲಿ ಆಯಿತು. ಮರುದಿವಸ ಹಸು ನೋಡ್ತಾರೆ, ಒಳಗಡೆ ಇದೆ. ಈಗ ಅವನಿಗೆ ತಲೆಬಿಸಿ ಜಾಸ್ತಿ ಜೋರು ಆಯಿತು. ಬಹುಶಃ ಮೊದಲೇ ಮಾಡ್ಬೋದಾದ ಕೆಲಸ ಈ 7 ಫೀಟ್ ಮಾಡಿದ ಮೇಲೆ ಅವ ಯೋಚನೆ ಮಾಡಿದ, ಎಲ್ಲ 7 ಫೀಟ್ ಹಾರಿ ಬರಬೇಕಾದ್ರೆ ಒಲಿಂಪಿಕ್ ಪದಕ ಪಡೆದಿರುವ ಹೈ ಜಂಪ್ ಇವನ ಬೇಕು ಅರ್ಥ, ಇಲ್ಲ ಇದ್ರೆ ಆಗೋದಿಲ್ಲ. ಆದರೆ ಇದು ಇಷ್ಟಾದರೂ ಕೂಡ ಎಲ್ಲಿಂದ ಬರ್ತದೆ ನೋಡಬೇಕು ಅಂತ ಮೊದಲೇ ಮಾಡ್ಬೋದಿತ್ತವ. ಆದರೆ ತಡವಾಗಿ ಮಾಡ್ದ. ನೋಡಬೇಕು ಅಂತ ಒಂದು ದಿವಸ ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದಾನೆ. ಎದ್ದು ಬೇಲಿ ಹತ್ರ ಹೋಗುವಾಗ ಆ ಹಸು ಹೊರಟಿದೆ ಇಲ್ಲಿಗೆ ಅಂತಲೇ.
ಅದೇ ಹೊತ್ತಿಗೆ ಇನ್ನೊಂದು ಮನೆ ಹಸು, ಈ ಮನೆಯ ಹಸು ಕೂಡ ಅಲ್ಲಿಗೆ ಬರ್ತದೆ. ಆ ಎರಡು ಹಸುಗಳು ಮಾತನಾಡ್ತವೆ. ನಾನು ಮೊದಲೇ ಹೇಳಿದ್ದೇನೆ, ಕತೆ ಇದು, ಕಥೆಯಲ್ಲಿ ಮಾತಾಡ್ತದೆ. ಈ ಹಸು ಹೇಳ್ತದೆ ಹಲೋ ಹಲೋ ಅಂತ. ಹಲೋ, ಹೊರಟದ್ದಾ? ಹೌದು ಹೊರಟದ್ದು. ಅಲ್ಲ, ನನಗೆ ಭಾರಿ ಆಶ್ಚರ್ಯ ಈ ಪಕ್ಕದ ಮನೆ ಹಸು ಹೇಳ್ತದೆ, ಭಾರಿ ಆಶ್ಚರ್ಯ ಆಗುದು, ಅವನು 7 ಫೀಟ್ ಬೇಲಿ ಹಾಕಿದ್ದಾನೆ, ನೀನು ಹೇಗೆ ಒಳಗೆ ಹೋಗ್ತಿ ಅಂತ. ಅದಕ್ಕೆ ಈ ಹಸು ಹೇಳ್ತು, ಅದು ನನ್ನ ಗುಟ್ಟು, ನನ್ನ ಸೀಕ್ರೆಟ್, ನಿನಗೆ ಹೇಳಿಕೊಡೋದಿಲ್ಲ ನಾನು. ಇಲ್ಲ ಇಲ್ಲ ಹೇಳಿಕೊಡು, ಇಲ್ಲ ಹೇಳಿಕೊಟ್ರೆ ನಾಳೆಯಿಂದ ನೀನು ಹೋಗ್ತಿ, ಅವಾಗ ನಿನಗೂ ಬಿಟ್ಟು ಬೀಳ್ತದೆ, ನಂಗೂ ಬಿಟ್ಟು ಬೀಳ್ತದೆ, ಅದು ಬೇಡ ಅಂತ. ಇಲ್ಲ ಇಲ್ಲಪ್ಪ, ನನಗೆ ಹೆದರಿಕೆ ಆಗುತ್ತೆ, ನಾನು ಬರೋದಿಲ್ಲ, ಆದರೆ ಹೇಳು ಹೇಗೆ ಹೋಗ್ತಿ ಅಂತ. ಇಲ್ಲ ಇಲ್ಲ ಬೇಡ ಅಂತ. ಇದನ್ನು ಇವನು ಕೇಳ್ತಾ ಇದ್ದಾನೆ, ಯಜಮಾನ ಕೇಳ್ತಾ ಇದ್ದಾನೆ. ಕೊನೆಗೆ ಅದು ಹೇಳ್ತು, ಯಾರಿಗೂ ಹೇಳಬೇಡ, ಆ ಯಜಮಾನ ಬೇಲಿಯೆಲ್ಲ ಎತ್ತರ ಮಾಡ್ತಾ ಇದ್ದಾನೆ, ಆದ್ರೆ ನನಗೆ ಟೆನ್ಷನ್ ಇಲ್ಲ, ಯಾಕೆಂದ್ರೆ ಗೇಟ್ ಓಪನ್ ಇಡ್ತಾನೆ, ಮತ್ತೆ ಯಾಕೆ ಚಿಂತೆ ಮಾಡಬೇಕು ಅಂತ. ಮೇನ್ ಗೇಟ್ ಓಪನ್ ಇಡ್ತಾನೆ, ಬೇಲಿ ಎತ್ತರ ಮಾಡಿದ್ದಾನೆ. ನಾನು ಈ ಕತೆ ನೆನಪು ಮಾಡ್ಕೊಂಡದ್ದು, ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಏನೇನೋ ಮಾಡ್ತಾ ಇದ್ದೇವೆ ಬೇಲಿ ಎತ್ತರ ಮಾಡುವ ಕೆಲಸ, ಆದರೆ ಮೂಲತಃ ಯಾವ ಗೇಟನ್ನು ಭದ್ರಪಡಿಸ್ಬೇಕೋ ಅದನ್ನು ಮಾಡದೆ ಹೋಗ್ತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದೇವಲ್ಲ. ಆದ್ದರಿಂದ ವಿಚಾರಗೋಷ್ಠಿಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಯೋಚಿಸಬೇಕಾಗಿ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಒಂದು. ಎರಡನೇ ಕತೆ, ಇಂಗ್ಲೆಂಡ್ನ ಝೂನಲ್ಲಿ 2 ಒಂಟೆಗಳು ಒಟ್ಟಿಗೆ ಹೋಗ್ತಾ ಇದ್ವು. ಒಂದು ಅಮ್ಮ ಒಂಟೆ, ಇನ್ನೊಂದು ಮರಿ ಒಂಟೆ. ಈ ಅಮ್ಮ ಮರಿದ್ದು ಹೇಳುವಾಗ ನಾನು ಯಾವಾಗಲೂ ಇನ್ನೊಂದು ಕತೆ ಹೇಳ್ತಾ ಇರ್ತೇನೆ, ಸುಮ್ಮನೆ ಅದನ್ನು ನೆನಪು ಮಾಡ್ತೇನೆ. 2 ಮೀನುಗಳು ಒಟ್ಟಿಗೆ ಹೋಗ್ತಾ ಇದ್ವು ಅಂತೆ. 2 ಮೀನುಗಳು, ಒಂದು ಅಮ್ಮ ಮೀನು, ಇನ್ನೊಂದು ಮರಿ ಮೀನು. ಇದಕ್ಕೂ ನನ್ನ ಇವತ್ತಿನ ವಿಷಯಕ್ಕೂ ಏನು ಸಂಬಂಧ ಇಲ್ಲ. ಆ ಮರಿ ಮೀನು ಕನ್ನಡ ಮೀಡಿಯಂ, ಅಮ್ಮ ಮೀನು ಇಂಗ್ಲಿಷ್ ಮೀಡಿಯಂ, ನಮ್ಮ ಊರಿನಲ್ಲಿ ಉಲ್ಟಾ. ಮರಿ ಹೋಗ್ತಾ ಹೋಗ್ತಾ ಹೇಳ್ತದೆ, ಅಮ್ಮ ಅಮ್ಮ ನಾವು ನೀರಲ್ಲಿ ಹಾಕಿದ್ದೇವೆ, ಭೂಮಿ ಮೇಲೆ ಹಾಕಿಲ್ಲ ಅಂತ. ಆಗ ಅಮ್ಮ ಮೀನು, ಇಂಗ್ಲಿಷ್ ಮೀಡಿಯಂನ ಮೀನು ಉತ್ತರ ಕೊಡ್ತದೆ, ಅರ್ತ್ ಇಸ್ ಮೇಡ್ ಫಾರ್ ಸೆಲ್ಫಿಶ್ ನಾಟ್ ಫಾರ್ ಫಿಶ್ ಅಂತ. ಅರ್ತ್ ಇಸ್ ಮೇಡ್ ಫಾರ್ ಸೆಲ್ಫಿಶ್ ನಾಟ್ ಫಾರ್ ಫಿಶ್ ಅಂತ. ಇದು ಬೇರೆ ಸಂಗತಿ. ಈಗ ಇಲ್ಲಿಗೆ ಬರ್ತೇನೆ, ಇದು ಮೀಡಿಯಂ ಇಲ್ಲ ಒಂಟೆಗಳಿಗೆ. ಒಂಟೆಗಳು ಹೊರಡ್ತಾ ಇದೆ. ಆಗ ಮರಿ ಒಂಟೆ ಕೇಳ್ತದೆ, ಅಮ್ಮ ಅಮ್ಮ ನೋಡು, ನಮ್ಮ ಮೂಗಿನ ಎದುರುಗಡೆ ಈ ಚರ್ಮ ಎಲ್ಲ ಉದ್ದ ಜೋತು ಬಿದ್ದಿದೆಯಲ್ಲ, ಇದು ಯಾಕೆ ಅಂತ ಕೇಳ್ತದೆ. ಆಗ ಅಮ್ಮ ಹೇಳ್ತದೆ, ನಾವು ಒಂಟೆಗಳು ಮರುಭೂಮಿಯಲ್ಲಿ ಇರೋದಲ್ಲ ಮಗು, ಆಗ ಮರಳು ಅಂದ್ರೆ ಗಾಳಿ ಬೀಸುವಾಗ ಮರಳು ಬಂದು ನಮ್ಮ ಮೂಗಿನೊಳಗೆ ಹೋಗ್ತದೆ, ಅದಕ್ಕೆ ದೇವರು ನಮ್ಮ ಮೂಗನ್ನು ಉದ್ದ ಮಾಡಿದ್ದಾನೆ, ಬೇರೆಯವರು ಹಾಗೆ ಅಲ್ಲ, ಮರಳು ಉದ್ದ ಹೋಗದಾಗೆ ಮಾಡಿದ್ದಾನೆ. ಪುನಃ ಮರಿ ಪ್ರಶ್ನೆ ಕೇಳ್ತದೆ, ಅಮ್ಮ ಅಮ್ಮ ನಮ್ಗೆಲ್ಲ ಕಾಲು ಇಷ್ಟು ಉದ್ದ ಯಾಕೆ ಒಂಟೆಗಳಿಗೆ ಅಂತ. ಆಗ ಮತ್ತೆ ಅಮ್ಮ ಹೇಳ್ತಾಳೆ, ನಾವು ಮರುಭೂಮಿಯಲ್ಲಿ ಇರೋದಲ್ವಾ, ನಮ್ಮ ಆ ಮರಳಿನಲ್ಲಿ ಕಾಲು ಹೂತು ಹೋಗ್ತದೆ, ಅದು ಹೂತು ಹೋಗಿದ್ರೂ ಕೂಡ ನಮ್ಗೆ ಕಾಲು ಬರಬೇಕು ಅಂತ ಉದ್ದುದ್ದ ಕಾಲುಗಳನ್ನ ಕೊಟ್ಟಿದ್ದಾನೆ ದೇವರು ಅಂತ. ಮತ್ತೆ ಕೇಳ್ತದೆ ಮರಿ, ಅಮ್ಮ ಅಮ್ಮ ಯಾರಿಗೂ ಇಲ್ಲದ ಡುಬ್ಬ, ಆ ಬೆನ್ನಿನ ಮೇಲೆ ಒಂದು ನೀರಿನ ಡುಬ್ಬ ಇದೆಯಲ್ಲ, ಅದು ನಮ್ಗೆ ಹಾಕಿರ್ತದೆ, ಅದು ಅದಕ್ಕೆ ಮಗು, ಮರುಭೂಮಿಯಲ್ಲಿ ನೀರು ಸಿಕ್ಕುದಿಲ್ಲ, ದೂರ ದೂರದವರೆಗೆ ನೀರು ಕಾಪಾಡ್ಕೊಳ್ಬೇಕಾಗುತ್ತೆ, ಅದಕ್ಕೆ ಡುಬ್ಬ ಕೊಟ್ಟಿದ್ದಾನೆ. ಅಮ್ಮ ಅಮ್ಮ ನಮ್ಮ ಕಣ್ಣುಗಳ ಎದುರಿನಲ್ಲಿ ಒಂದಿಷ್ಟು ಹುಬ್ಬೆಲ್ಲ ಜಾಸ್ತಿ ಉದ್ದ ಇದೆಯಲ್ಲ, ಯಾಕೆ, ಅದು ಅದಕ್ಕೆ ಮಗು, ಯಾಕಂದ್ರೆ ಮರುಭೂಮಿಯಲ್ಲಿ ಮರಳು ನಮ್ಮ ಕಣ್ಣಿಗೆ ಎರಚ್ತದೆ, ಅದರಿಂದ ದೇವ್ರು ಹಾಕಿಕೊಟ್ಟಿದ್ದಾನೆ. ಕೊನೆಯ ಪ್ರಶ್ನೆ ಮರಿ ಕೇಳ್ತದೆ, ಅದೆಲ್ಲ ಸರಿಯಮ್ಮ, ಆದ್ರೆ ಇಂಗ್ಲೆಂಡ್ನ ಝೂ ಅಲ್ಲಿ ಯಾಕೆ ಇದೆಲ್ಲ ಅಂತ. ಇದೇನು ಮರುಭೂಮಿ ಅಲ್ಲಲ್ಲ, ಇಂಗ್ಲೆಂಡ್ನ ಝೂ ಅಲ್ಲಿ ನಮ್ಗೆ ಇಷ್ಟೆಲ್ಲ ಉದ್ದದ್ದು ಯಾಕೆ ಅಂತ. ಯಾಕೆ ಈ ಎರಡನೇ ಕತೆ ಹೇಳಿದೆ ಅಂದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಕಲಿಸ್ತಾ ಇರ್ತಕ್ಕಂಥ ಶಿಕ್ಷಣ ಎಲ್ಲ ಮರುಭೂಮಿಯ ಶಿಕ್ಷಣ ಆಗಿದೆ, ಆದ್ರೆ ನಾವು ಇಂಗ್ಲೆಂಡ್ನಲ್ಲಿ ಝೂ ಅಲ್ಲಿ ಇದ್ದಾಗಿದ್ದೇವೆ. ಹಾಗಾಗಿ ಎಷ್ಟೋ ಕೊರತೆಗಳು ನಮ್ಮನ್ನ ಕಾಡ್ತದೆ ಇವತ್ತು ಸಮಾಜದಲ್ಲಿ, ಅದರಲ್ಲಿ ಮೌಲ್ಯ ಕೂಡ ಒಂದು ಎನ್ನುವುದನ್ನ ಇಲ್ಲಿ ನೆನಪು ಮಾಡಿಕೊಳ್ತೇನೆ. ಇನ್ನು ಮೂರನೇ ಘಟನೆ, ಇದು ಕಥೆ ಅಲ್ಲ. ಒಬ್ರು ಭಾಸ್ಕರ್ ಅಂತ ಮೂಡುಬಿದ್ರೆಯಲ್ಲಿ ಸುಮಾರು 40 ವರ್ಷ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡಿದ ಮಾಸ್ಟ್ರಿಗೆ ಶಿಕ್ಷಕರ ದಿನಾಚರಣೆ ದಿವಸ ಸೆಂಡ್ ಆಫ್ ಮಾಡಿದ್ರು. ಅವರು 2 ವಾಕ್ಯ ಮಾತಾಡಿದ್ರು, ಬಹಳ ಚಂದದ ವಾಕ್ಯ, ನನಗೆ ಇವತ್ತಿಗೂ ನೆನಪಿದೆ. ಅವ್ರು ಹೇಳಿದ್ರು, ನಮ್ಮ ಕಾಲದ ಶಿಕ್ಷಣಕ್ಕೂ ಇವತ್ತಿನ ಶಿಕ್ಷಣಕ್ಕೂ ವ್ಯತ್ಯಾಸವೆಂದರೆ, ನಮ್ಮ ಕಾಲದಲ್ಲಿ ಶಾಲೆಗೆ ಹೋಗುವುದು ಕಡ್ಡಾಯವಾಗಿರಲಿಲ್ಲ, ಕಲಿಯುವುದು ಕಡ್ಡಾಯವಾಗಿತ್ತು. ಆದರೆ ಇಂದು ಕಲಿಯುವುದು ಕಡ್ಡಾಯವಾಗಿಲ್ಲ, ಶಾಲೆಗೆ ಹೋಗುವುದು ಕಡ್ಡಾಯವಾಗಿದೆ. ಇದು ವ್ಯತ್ಯಾಸ ಅಂತ. ಇವತ್ತು ಅಟೆಂಡೆನ್ಸ್ ಈಸ್ ಇಂಪಾರ್ಟೆಂಟ್. ಏನ್ ಕಲಿತಾರೆ, ಕಲಿಯದಿದ್ರು ಪಾಸ್. ಇದೆಲ್ಲೋ ಒಂದು ಕಡೆ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಒಂದು ಸ್ಥಿತಿಗೆ ಬಂದಿದ್ದೇವೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಹೇಳಿದೆ ಅಂದ್ರೆ, ಇವತ್ತು ಹೊರಗಿನ ಜಗತ್ತಿನಲ್ಲಿ ನೀವು ಗಮನಿಸಿದ್ರೆ ಏನೆಲ್ಲ ತೊಂದರೆಗಳು ನಡೀತಾ ಇವೆಯೋ, ಏನೆಲ್ಲ ಸಮಸ್ಯೆಗಳು ನಮ್ಮ ದೇಶವನ್ನು ಕಾಡ್ತಾ ಇವೆಯೋ,
ಅದೆಲ್ಲ ವಿದ್ಯಾವಂತರಿಂದಲೇ ಹೆಚ್ಚು ಕಾಡುತ್ತಿದೆ ಎನ್ನುವುದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಒಂದು ಕಡೆಯಿಂದ ನಕ್ಸಲರು ಇವತ್ತು ದೇಶದ ಜೀವ ತಿಂತಾ ಇದ್ರೆ, ಆ ನಕ್ಸಲೈಟ್ಸ್ ಎಲ್ಲರೂ ಕೂಡ ಯೂನಿವರ್ಸಿಟಿಗಳಿಂದ ಹೊರಬಂದಿರತಕ್ಕಂತಹ ದೊಡ್ಡ ದೊಡ್ಡ ವಿದ್ಯಾವಂತರು ಎನ್ನುವುದನ್ನು ಗಮನಿಸಬೇಕು. ಯಾರು ಭಯೋತ್ಪಾದಕರು ಅಂತ ಇವತ್ತು ಗುರುತಿಸಲ್ಪಡ್ತಾ ಇದ್ದಾರೋ ಅವರೆಲ್ಲ ಬಹಳ ಬಹಳ ವಿದ್ಯಾವಂತರಾಗಿರ್ತಕ್ಕಂಥ ಜನರೇ ಎನ್ನುವುದನ್ನು ನಾವು ಗಮನಿಸಬೇಕು. ಮತ್ತೊಂದು ಕಡೆ ಏನು ಪೇಪರ್ನಲ್ಲಿ ತಿಮಿಂಗಿಲಗಳು ಅಂತ ಬರೀತಾರಲ್ಲ, ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿರುವಂತಹ ದೊಡ್ಡ ದೊಡ್ಡ ಅಧಿಕಾರಿಗಳ ಏನು ಪಟ್ಟಿ ನೋಡಿದ್ರೆ ಅವರು ಯಾರೂ ಅನ್ಎಜುಕೇಟೆಡ್ ಅಲ್ಲ ಅಥವಾ ಅಲ್ಪ ಶಿಕ್ಷಿತರು ಅಲ್ಲ, ಒಳ್ಳೆ ಶಿಕ್ಷಣ ಪಡೆದಿರ್ತಕ್ಕಂಥ ಶಿಕ್ಷಣವಂತರೇ. ಆದರೆ ಯಾಕೆ ಹೀಗಾಗ್ತಾ ಇದೆ ಕೇಳಿದ್ರೆ, ನಮ್ಮ ಶಿಕ್ಷಣದಿಂದ ಯಾವುದನ್ನ ಕೊಡಬೇಕಾಗಿದೆಯೋ ಅದನ್ನ ಕೊಡಲಾರದೆ ಹೋಗುತ್ತಿದ್ದೇವೆ ಎನ್ನುವುದು ಹೊರಗಿನ ಜಗತ್ತು ಸ್ಪಷ್ಟಪಡಿಸ್ತಾ ಇದೆ. ಅದರ ಅರ್ಥ ಒಳ್ಳೆಯವರು ಇಲ್ವೇ ಇಲ್ಲ ಅಂತಲ್ಲ, ಒಳ್ಳೆಯವರು ಇಲ್ವೇ ಇಲ್ಲ ಅಂತ ನಾನು ಹೇಳಲಿಲ್ಲ. ಒಳ್ಳೆಯವರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಈ ತರದ ಸಮಸ್ಯೆಗಳು ಯಾಕೆ ಕಾಡಲ್ಪಡ್ತಾ ಇದೆ ಕೇಳಿದ್ರೆ, ಶಿಕ್ಷಣದಲ್ಲಿ ಮೌಲ್ಯಾಧಾರಿತವಾದಂತಹ ಶಿಕ್ಷಣ ಕೊಡುವಲ್ಲಿ ಎಲ್ಲೋ ಒಂದ್ ಕಡೆ ನಾವು ಸೋತಿದ್ದೇವೆ ಅಂತ ಅಂದ್ಕೊಳ್ತೇನೆ. ಬಹುಶಃ ಕೆಲವರಿಗೆ ಬೇಸರ ಆಗಬಹುದಾದರೂ ಒಂದು ಮಾತನ್ನ ಬೇರೆ ಕಡೆ ಶಿಕ್ಷಕರ ಸಭೆಯಲ್ಲಿಯೂ ಹೇಳಿದ್ದೇನೆ, ಇಲ್ಲೂ ಮತ್ತೆ ನೆನಪು ಮಾಡ್ತೇನೆ. ಏನು ಅಂತ ಕೇಳಿದ್ರೆ, ಅವನು ಕಲೀಲಿಲ್ಲ ಅಂತ ಒಂದು ಮಾತು ಹೇಳ್ತೇವೆ ನಾವು, ಮೌಲ್ಯಕ್ಕೂ ಇದು ಅನ್ವಯಿಸ್ತದೆ. ಅವನು ಕಲೀಲಿಲ್ಲ, ಅವನು ಕಲಿಯುವುದಿಲ್ಲ ಸರ್ ಅಂತ. ನೀವು ಯಾವತ್ತು ಆ ಮಗು ಕಲೀಲಿಲ್ಲ ಅಂತ ಹೇಳ್ತಿರೋ ಅದರ ಪಕ್ಕದಲ್ಲೇ ನೀವು ಕಲಿಸ್ಲಿಲ್ಲ ಅನ್ನೋದನ್ನು ಹೇಳಿದ ಹಾಗೆ ಆಯ್ತು ಎನ್ನುವುದನ್ನ ಪ್ರಾಮಾಣಿಕವಾಗಿ ನೆನಪಿಟ್ಕೊಳ್ಬೇಕಾಗುತ್ತೆ. ಕಲೀಲಿಲ್ಲ ಅಂದ್ರೆ ಕಲಿಸ್ಲಿಲ್ಲ ಅಂತ ಅರ್ಥ, ಕಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅರ್ಥ. ಹಾಗಾಗಿ ನಮ್ಮ ಹೊಣೆಗಾರಿಕೆ ಕೂಡ ಇದೆ ಎನ್ನುವುದನ್ನ ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದೆ. ಒಂದು ಮಾತು ಕೇಳಿದ್ದೀರಿ, ತುಂಬಾ ಸಲ ಕೇಳಿದ್ದೀರಿ, ನೋ ನೇಷನ್ ಕ್ಯಾನ್ ರೈಸ್ ಅಬೌವ್ ದ ಲೆವೆಲ್ ಆಫ್ ಟೀಚರ್ಸ್ ಅಂತ. ಯಾವುದೇ ಒಂದು ದೇಶ ಆ ದೇಶದ ಶಿಕ್ಷಕರ ಮಟ್ಟಕ್ಕಿಂತ ಮೇಲೆ ಏರಲಾರದು ಅಂತ. ಅಂದ್ರೆ ಇವತ್ತೇನಾದ್ರು ನಾವು ದೇಶದ ಬಗ್ಗೆ ಬೈತೇವೆ ಅಂದ್ರೆ ಅಲ್ಲಿ ಶಿಕ್ಷಕರ ಗುಣಮಟ್ಟ ಕೂಡ ಕುಸಿದಿದೆ ಅಂತಲೇ ಅರ್ಥ. ಇಲ್ಲ ದೇಶ ಚೆನ್ನಾಗಿದೆ ಅಂತ ಹೊಗಳ್ತೀರಿ ಅಂತಾದ್ರೆ ಅಲ್ಲಿ ಶಿಕ್ಷಕರ ಗುಣಮಟ್ಟ ಚೆನ್ನಾಗಿದೆ ಅಂತ ಅರ್ಥ. ಹಾಗಾದ್ರೆ ನಾಳೆ ನಮ್ಮ ದೇಶ ಹೇಗಿರಬೇಕು ಅಂತ ಯೋಚನೆ ಮಾಡುವುದಾದ್ರೆ ಅದು ಶಿಕ್ಷಕರ ಕೈಯಲ್ಲಿದೆ ಎನ್ನುವುದನ್ನು ನಾವು ಬಹಳ ಪ್ರಾಮಾಣಿಕವಾಗಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ, ಒಪ್ಪಿಕೊಳ್ಬೇಕಾಗ್ತದೆ. ಹಾಗಾಗಿ ಶಿಕ್ಷಕರ ಗುಣಮಟ್ಟ, ಆ ಶಿಕ್ಷಣದ ಗುಣಮಟ್ಟವನ್ನ ಅಥವಾ ಮೌಲ್ಯಾಧಾರಿತ ಶಿಕ್ಷಣದ ಗುಣಮಟ್ಟವನ್ನ ನಿರ್ಧರಿಸ್ತದೆ ಎನ್ನುವುದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ನಾನು ತುಂಬ ಕಡೆ ಹೇಳಿದ ಮಾತು ಈ ಸಂಸ್ಕಾರ. ನಾನು ಮೈಕ್ನವ್ರ ಬಗ್ಗೆ ಹೇಳಿದ್ನಲ್ಲ, ಅವರಿಗೆ ಸಂಸ್ಕಾರ ಸಿಕ್ಕಿದೆ ಅಂತ. ನಾನು ಕೆಲವು ಮಕ್ಕಳ ಸಭೆಗಳಲ್ಲಿ ಜೀವನ ಮೌಲ್ಯಗಳ ಬಗ್ಗೆ ಮಾತನಾಡುವಾಗ ಕೇಳ್ತಾ ಇದ್ದೆ, ಈ ಸಂಸ್ಕಾರ ಯಾರು ಕೊಡಬೇಕು ಅಂತ. ನಮ್ಮಲ್ಲಿ ಅದರ ಬಗ್ಗೆ ಒಂದು ದೊಡ್ಡ ಚರ್ಚೆ ಇದೆ. ಯಾರು ಕೊಡಬೇಕು ಸಂಸ್ಕಾರವನ್ನು? ಕೊಡುವುದು ಯಾರು? ಮೊದಲಿಗೆ ಹೇಳ್ತೇವೆ ನಾವು, ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕೊಡಬೇಕು. ಅಂದ್ರೆ ಮೌಲ್ಯಾಧಾರಿತ. ನೀವು ಇಲ್ಲಿ ಶಿಕ್ಷಣ ಅಂತ ಹೇಳಿದ ತಕ್ಷಣ ಅಥವಾ ನನ್ನ ಇವತ್ತಿನ ಸಬ್ಜೆಕ್ಟ್ ಅನ್ನ ಬರೇ ಕ್ಲಾಸ್ ರೂಮಿಗೆ, ಶಾಲೆಗೆ ಸೀಮಿತಗೊಳಿಸಿ ಯೋಚನೆ ಮಾಡಬೇಡಿ. ಶಿಕ್ಷಣ ಅಂದ್ರೆ ಬರೇ ಶಾಲೆಯಲ್ಲಿ ಕಲಿಸೋದು ಅಷ್ಟೇ ಅಲ್ಲ. 6 ವರ್ಷವೋ 4 ವರ್ಷದಾಗುವವರೆಗೆ ಮಗುವಿಗೆ ಶಿಕ್ಷಣ ಇಲ್ವಾ ಕೇಳಿದ್ರೆ ಶಿಕ್ಷಣವನ್ನು ಕೊಡುತ್ತೇವೆ. ಆಮೇಲೂ ಕೂಡ ಶಿಕ್ಷಣದಲ್ಲಿ ಹೆತ್ತವರ ಪಾತ್ರ ಇಲ್ವಾ? ಇದೆ ಅಂತ ನಾವು ಒಪ್ಪಿಕೊಳ್ಳುತ್ತೇವೆ. ಸಮಾಜದ ಪಾತ್ರ ಇಲ್ವಾ? ಇದೆ ಅಂತ ನಾವು ಒಪ್ಪಿಕೊಳ್ತೇವೆ ಅಥವಾ ಒಪ್ಪಿಕೊಳ್ಳಲೇಬೇಕಾಗ್ತದೆ. ಆದ್ರಿಂದ ಶಿಕ್ಷಣ ಎನ್ನುವುದು ಕೇವಲ ಶಾಲೆಯ ಕೆಲಸ ಅಲ್ಲ. ಶಾಲೆಯೇ ಪ್ರಧಾನವಾಗಿರಬಹುದಾದ್ರೂ ಉಳಿದವರಿಗೆ ಜವಾಬ್ದಾರಿ ಇದೆ ಅಂತ. ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಮೌಲ್ಯಾಧಾರಿತ ಶಿಕ್ಷಣವನ್ನ ಅಥವಾ ಮೌಲ್ಯ ಶಿಕ್ಷಣವನ್ನ ಮಗುವಿಗೆ ಯಾರು ಕೊಡಬೇಕು, ಸಂಸ್ಕಾರ ಯಾರು ಕೊಡಬೇಕು ಅಂದ್ರೆ, ನಾನು ಯಾವಾಗಲೂ ಇಲ್ಲಿ ಕೇಳೋದಿಲ್ಲ, ಟೀಚರ್ಸ್ ಇದ್ದೀರಾ ಆದ್ರಿಂದ ಟೀಚರ್ಸ್ ಪ್ರಶ್ನೆ ಕೇಳೋದಿಲ್ಲ. ಆದ್ರೆ ಮಕ್ಕಳಿಗೆ ಕೇಳಿದಾಗ ಅವ್ರು ಪಟ್ ಅಂತ ಹೇಳೋದು ಅಪ್ಪ ಅಮ್ಮ ಅಂತ. ಯಾವ ಸಭೆಯಲ್ಲಿ ಹೇಳಿದಾಗಲೂ ಯಾರು ನಿಮ್ಗೆ ಸಂಸ್ಕಾರ ಯಾರು ಕೊಡಬೇಕು ಅಂದ್ರೆ ಅಪ್ಪ ಅಮ್ಮ. ನಾನು ಹೇಳ್ತಿದ್ದೆ ಅವಾಗ, ನಿಮ್ಮ ಅಪ್ಪ ಅಮ್ಮ ಖಂಡಿತ ನಿಮ್ಗೆ ಸಂಸ್ಕಾರ ಕೊಡುವುದಿಲ್ಲ. ಸುಮಾರು ಉದಾಹರಣೆಗಳು ನನ್ನ ಹತ್ರ ಇದೆ. ಒಂದು ಸ್ಯಾಂಪಲ್ ಅನ್ನು ತಗೊಳ್ತೇನೆ ಅಷ್ಟೇ, ಒಂದೇ ಉದಾಹರಣೆಯನ್ನ. ಒಂದು ಉದಾಹರಣೆ, ಇದು ಜೀವಂತ ಉದಾಹರಣೆ ಮತ್ತು ನಡೆದ ಘಟನೆ. ನಮ್ಮಲ್ಲಿ ಒಬ್ರು ಬಾಂಬೆಯಿಂದ ಒಬ್ರು ಪೆಸ್ಟ್ ಕಂಟ್ರೋಲ್ ಆಫ್ ಇಂಡಿಯಾ ಅದರ ಮಾಲೀಕರು ಬಂದಿದ್ರು, ಬಹಳ ಶ್ರೀಮಂತರು. ಅವರ ಜೀವನದ ಘಟನೆಯನ್ನ ಹೇಳ್ತಾರೆ. ಅವರು ಅವರ ಮೊಮ್ಮಗನ ಜೊತೆಯಲ್ಲಿ ಬಾಂಬೆಯಲ್ಲಿ ಬೀಚಿಗೆ ಹೋಗ್ತಾರೆ. ಬೀಚಿಗೆ ಹೋದಾಗ ಆ ನೀರು ಚೆನ್ನಾಗಿದೆ, ಬರ್ತಾ ಇದೆ. ಅವ್ರು ಹೇಳ್ತಾರೆ ಮೊಮ್ಮಗನ ಹತ್ರ, ಮಗ ನಾನೊಂಚೂರು ಸ್ನಾನ ಮಾಡಿ ಬರ್ತೇನೆ, ಸಮುದ್ರದಲ್ಲಿ ಸ್ನಾನ ಮಾಡಿ ಬರ್ತೇನೆ, ನೀನು ಇಲ್ಲಿ ಕೂತ್ಕೋ, ಕಾಣ್ತದೆ ನಂಗೆ ಅಂತ. ನಂದು ಈ ಶರ್ಟು, ಉಂಗುರ, ಚೈನು ಏನೆಲ್ಲ ಉಂಟಲ್ಲ ಬೆಲೆ ಬಾಳುವಂಥದ್ದು, ಪರ್ಸು, ಇದೆಲ್ಲ ನೀನು ನೋಡ್ಕೊಳ್ಬೇಕು. ಆಯ್ತಜ್ಜ ಹೋಗಿ ಬನ್ನಿ ಇಂದ. ಸರಿ, ಅವರೆಲ್ಲ ತೆಗೆದಿಟ್ಟು 4 ಹೆಜ್ಜೆ ಹೋಗ್ತಾರೆ. ಅಜ್ಜ ಅಜ್ಜ ಇಲ್ಲಿಗೆ ಬನ್ನಿ ಅಂದ.
ಯಾಕೋ ಅಂತ ಬಂದರು. ಅಲ್ಲ ಇಷ್ಟೆಲ್ಲ ನೋಡ್ಕೊಳ್ತೇನಲ್ಲ, ನಂಗೆ ಎಂತ ಕೊಡ್ತೀರಿ ನೀವು ಅಂತ ಕೇಳಿದ. ಮಕ್ಕಳು ಹಾಗೆ ಅಲ್ಲ, ಅಂಗಡಿಗೆ ಹೋಗ್ಬೇಕಾದ್ರೂ ಒಂದು ಎರಡಾದ್ರೂ ಚಾಕ್ಲೇಟ್ ಸಿಗದಿದ್ರೆ ಅಂಗಡಿಗೆ ಹೋಗೋದಿಲ್ಲ ಮಕ್ಕಳು. ಹಾಗಾಗಿ ಏನು ಕೊಡ್ತೀರಿ? ನಿನಗೆ ಇದು ಸ್ವಲ್ಪ ಭಾಳ ವರ್ಷದ ಹಿಂದಿನ ಕತೆ, ನಿನಗೆ 50 ರೂಪಾಯಿ ಪಾಕೆಟ್ ಮನಿ ಕೊಡ್ತೇನೆ. ಹೌದಾ ಅಜ್ಜ, ಹೋಗಿ ಅಂತ. ಅವ್ರು ಮತ್ತೆ ಒಂದಿಷ್ಟು ಹೋಗ್ತಾರೆ, ಇನ್ನೇನು ನೀರಿಗೆ ಇಳಿಬೇಕು. ಅಷ್ಟೊತ್ತಿಗೆ ಹೇಳಿದ, ಅಜ್ಜ 1 ನಿಮಿಷ ಇಲ್ಲಿಗೆ ಬನ್ನಿ ಅಂತ. ಏನು ಸ್ನಾನ ಮಾಡಿ ಬರ್ತೇನೋ? ಇಲ್ಲ ಇಲ್ಲ ಬನ್ನಿ, ಮೊದಲೇ ಬನ್ನಿ ಅಂತ. ಸರಿ ಬಂದರು. ನಂಗೆ 50 ರೂಪಾಯಿ ಕೊಡಿ ಅಂದ ಮೊಮ್ಮಗ. ಯಾಕೋ ಅಂದರು. ಅಲ್ಲ ನೀವು ಸಮುದ್ರಕ್ಕಲ್ವ ಸ್ನಾನಕ್ಕೆ ಹೋಗೋದು, ಸಮುದ್ರಕ್ಕೆ ಸ್ನಾನಕ್ಕೆ ಹೋದವರು ವಾಪಸ್ ಬರ್ತೀರಿ ಅಂತ ಏನು ಗ್ಯಾರಂಟಿ? ಹಾಗಾಗಿ ನನಗೆ 50 ರೂಪಾಯಿ ಕೊಡಿ, ಯಾಕೆಂದ್ರೆ ನೀವು ಬಾರದಿದ್ರೆ ನನಗೆ 50 ರೂಪಾಯಿ ಕೊಡುವವರು ಯಾರು ಅಂತ. ಅಜ್ಜ ವಾಪಸ್ ಬಾರದಿದ್ರೆ ಅವನಿಗೆ ಚಿಂತೆ ಇಲ್ಲ, ಆದರೆ ನನಗೆ 50 ರೂಪಾಯಿ ಕೊಡುವವರು ಯಾರು ಎನ್ನುವುದೇ ಅವನಿಗೆ ಚಿಂತೆ. ಯಾಕೆಂದ್ರೆ ಇದನ್ನು ಬೇರೆ ಉದಾಹರಣೆಗಳಿಂದಲೂ ಸಮರ್ಥಿಸಬಹುದು. ನಾವು ಮನೆಗಳಲ್ಲಿ ದುಡ್ಡಿನ ಬಗ್ಗೆ ಮಕ್ಕಳಿಗೆ ಹೇಳಿಕೊಟ್ಟಷ್ಟು ಮೌಲ್ಯದ ಬಗ್ಗೆ, ಅಪ್ಪನ ಮಹತ್ವ ಏನು, ಗುರುಗಳ ಮಹತ್ವ ಏನು, ದೇವರ ಮಹತ್ವ ಏನು ಎನ್ನುವುದನ್ನ ಹೇಳಿಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟು ಕೊಡ್ತಾ ಇಲ್ಲ. ನಾವು ದುಡ್ಡಿಗೆ ಬಹಳ ಮಹತ್ವ ಕೊಡ್ತಾ ಇದ್ದೇವೆ. ಆದ್ದರಿಂದ ಮೌಲ್ಯಾಧಾರಿತ ಶಿಕ್ಷಣ ಎನ್ನುವುದು ಮನೆಯಲ್ಲಿ ಸಿಗಲಾರದೆ ಹೋಗ್ತದೆ ಅನೇಕ ಸಲ, ಯಾಕಂದ್ರೆ ದುಡ್ಡೇ ಮುಖ್ಯ ಆಗ್ತದೆ. ಬೇರೆ ಉದಾಹರಣೆಯನ್ನ ಬಿಟ್ಟು ಬಿಡ್ತೇನೆ. ಮತ್ತೆಲ್ಲಿ ಕೊಡ್ಬೇಕು ಹಾಗಾದ್ರೆ ಮೌಲ್ಯಾಧಾರಿತ ಶಿಕ್ಷಣವನ್ನ ಅಂತ ಕೇಳಿದ್ರೆ ಎಲ್ಲ ಬೆಟ್ಟು ತೋರಿಸುವುದು, ನಾವು ಶಾಲೆಗೆ ಸೇರಿಸುವುದು ಅದಕ್ಕೆ ಅಲ್ವಾ? ಈಗ ನಮ್ಮ ಪ್ರಶ್ನೆ ಬಂತು, ಶಾಲೆಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡ್ತಾ ಇದ್ದೇವಾ? ಒಂದು ಗಳಿಗೆ ಇಲ್ಲ ಅಂತೇನೆ ನಾನು, ಬೇಸರ ಮಾಡಬೇಡಿ, ಇಲ್ಲ ಅಂತಾನೆ. ಹಾಗಾದ್ರೆ ಏನು ಕೊಡ್ತೇವೆ? ಮಾರ್ಕ್ ತೆಗೆಯುವುದನ್ನು ಹೇಳಿಕೊಡ್ತೇವೆ. ಒಂದು ಒದ್ದಾಟ ನೋಡ್ಬೇಕು. ನಾನು ಭಾಳ ತಮಾಷೆ ಮಾಡ್ತಾ ಇರ್ತೇನೆ ಕೆಲವು ಟೀಚರ್ಸ್. ಅವರು ಮಾತಾಡೋದು ಸ್ಟಾಫ್ ರೂಮಲ್ಲಿ, ನನ್ನ ಪೋರ್ಷನ್ ಕವರ್ ಆಗಲಿಲ್ಲ ಮಾರ್ರೆ, ನನ್ನ ಪೋರ್ಷನ್, ಆ ಶಬ್ದ ನೋಡಿ, ಪೋರ್ಷನ್ ಕವರ್ ಆಗುವುದು. ಈ ಕವರ್ ಅಂದ್ರೆ ಏನಂದ್ರೆ ಮುಚ್ಚುವುದು ಅಂತ ಅರ್ಥ. ಅಂದ್ರೆ ಮಕ್ಕಳಿಗೆ ಗೊತ್ತಾಗದ ಪೋರ್ಷನ್ ಅನ್ನು ಮುಚ್ಚಿಟ್ರೆ ನಮ್ಮ ಪೋರ್ಷನ್ ಕವರ್ ಆಯಿತು, ಡಿಸೆಂಬರ್ ಅಲ್ಲಿ ನನ್ನ ಪೋರ್ಷನ್ ಕವರ್ ಆಗಿದೆ. ಮಕ್ಕಳಿಗೆ ಎಂಥದ್ದು ಗೊತ್ತಾಗಲಿಲ್ಲ. ಈ ಪೋರ್ಷನ್ ಕವರ್ ಮಾಡುವುದರಲ್ಲೇ ಒದ್ದಾಡ್ತಾ ಇರ್ತಕ್ಕಂತಹ ಟೀಚರ್ಸ್ ಮೌಲ್ಯ ಶಿಕ್ಷಣ ಹೇಗೆ ಕೊಡ್ತಾರೆ ಅನ್ನೋದೇ ಪ್ರಶ್ನೆ. ನಮಗೆಲ್ಲ ಗೊತ್ತಿದೆ, ಜೀವಂತ ಉದಾಹರಣೆಗಳಿದ್ದಾವೆ. ರಿಸಲ್ಟ್ಗಳು ಬಂದಾಗ ಯಾವುದೇ ಶಾಲೆ ಇದ್ದಿರ್ಬೋದು, ಕಾಲೇಜ್ ಇದ್ದಿರ್ಬೋದು, ಪುಟಗಟ್ಟಲೆ ಫೋಟೋಗಳು ಬರ್ತವೆ. ಯಾವುದ್ರ ಬಗ್ಗೆ? 100ರಲ್ಲಿ 100 ಮಾರ್ಕ್ ತಗೊಂಡವನ ಬಗ್ಗೆ. ಬಹಳ ಪ್ರಾಮಾಣಿಕತೆಯಿಂದ ಶಾಲೆಯಲ್ಲಿರುವ ಒಂದು ಮಗುವಿನ ಬಗ್ಗೆ ಯಾವತ್ತಾದ್ರೂ ಫೋಟೋ ಬಂದಿದೆಯಾ ಪೇಪರ್ನಲ್ಲಿ? ಯಾವುದಾದ್ರೂ ಮೌಲಿಕವಾದಂತಹ ಜೀವನವನ್ನ ನಡೆಸಿದ ಅಥವಾ ಮೌಲಿಕವಾದಂತಹ ಘಟನೆಗಳಿಗೆ ಕಾರಣವಾದ ಮಗುವಿನ ಫೋಟೋ ಯಾವತ್ತಾದ್ರೂ ಪೇಪರಲ್ಲಿ ಹಾಕಿದ್ದೇವಾ? ಮಾರಲ್ ಪೀರಿಯಡ್ ಪಾಠ ಯಾರು ಮಾಡ್ತಾರೆ ಶಾಲೆಯಲ್ಲಿ? ಮ್ಯಾಥ್ಸ್ ಟೀಚರ್ ಅಂತ ಹೇಳುದು ನಾವು, ಗೊತ್ತಿಲ್ಲ ನನಗೆ. ಪೀರಿಯಡ್ ಇದೆ, ಮಾಸ್ಟರೇ ಇಲ್ಲ. ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಹಾಗಾಗಿ ದಯವಿಟ್ಟು ಯಾರು ಬೇಸರ ಮಾಡ್ಬೇಕು, ಯಾಕಂದ್ರೆ ನನ್ನ ಉತ್ತರ ಕೊನೆಗಿದೆ. ಮೌಲ್ಯಾಧಾರಿತ ಶಿಕ್ಷಣ ಶಾಲೆಯಲ್ಲೂ ಕೊಡಲ್ಪಡ್ತಾ ಇಲ್ಲ. ಒಂದು ಉದಾಹರಣೆ ಮೂಲಕ ಸಮರ್ಥಿಸಿಬಿಡ್ತೇನೆ ನಾನು. ಒಂದ್ಸಲ ಕೇಳಿದ್ದೀರಿ ನೀವು ಈ ಕಥೆಯನ್ನ. ಒಂದ್ಸಲ ಒಂದು ಶಾಲೆಯ ಮಕ್ಕಳೆಲ್ಲ, ಶಾಲೆ ಅಥವಾ ಕಾಲೇಜು ಮಕ್ಕಳೆಲ್ಲ ಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಗಾಣ ನೋಡ್ಲಿಕ್ಕೆ ಹೋದರಂತೆ. ಗಾಣ ನಮ್ಗೆ ಗೊತ್ತಾಗುತ್ತೆ, ಈಗ ಕಬ್ಬಿನ ಜ್ಯೂಸ್ ತೆಗಿತಾರಲ್ಲ ಆ ಥರದ್ದು. ಗಾಣ ನೋಡ್ಲಿಕ್ಕೆ ಹೋದ್ರು. ಎಲ್ಲ ಮೇಸ್ಟ್ರುಗಳು ಹೋಗಿದ್ದಾರೆ, ಮಕ್ಕಳು ಹೋಗಿದ್ದಾರೆ. ಹೋಗಿ ಗಾಣದ ಹತ್ರ ಹೋಗುವಾಗ ಮಕ್ಕಳಿಗೆಲ್ಲ ಸರ್ಪ್ರೈಸ್. ಸಾರ್ ನೋಡಿ ಸಾರ್, ಏನು ಆ ಗಾಣದಲ್ಲಿ ಎತ್ತುಗಳು ಹೀಗೆ ಹೋಗ್ತಾ ಇವೆ, ಆದರೆ ಹಿಂದ್ಗಡೆ ಹೊಡೆಯೋರು ಯಾರು ಇಲ್ಲ. ಎತ್ತುಗಳು ಅವುಗಳಷ್ಟಕ್ಕೆ ಹೇಗೆ ಹೋಗ್ತವೆ? ಇಲ್ಲದ್ರೆ ಅವುಗಳಷ್ಟಕ್ಕೆ ಹೋಗ್ತಾವೆ. ನೋಡಿ ಸರ್, ಹೊಡೆಯೋರು ಯಾರಿಲ್ಲ, ಎತ್ತುಗಳು ಹೋಗ್ತಾ ಇವೆ. ಹೌದಲ್ಲ ಅಂದ್ರು ಮಾಸ್ಟ್ರು ಕೂಡ. ಆ ಕಡೆ ಈ ಕಡೆ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟ ರೈತ ದೂರದಲ್ಲಿ ಗದ್ದೆ ಬದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವ್ನು ಗದ್ದೆ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲರೂ ಹೋದ್ರು ಅಲ್ಲಿಗೆ, ಮೇಸ್ಟ್ರು ಮಕ್ಕಳು ಎಲ್ಲರೂ. ಯಜಮಾನ್ರೆ ನಮಸ್ತೆ ಅಂದ್ರೆ, ನಮಸ್ತೆ, ಏನ್ ಮಾಡ್ತಾ ಇದ್ದೀರಿ? ಗದ್ದೆ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಅಲ್ಲಿ ಗಾಣದಲ್ಲಿ ಅಲ್ಲಿ ಯಾರು ಬೇಕಾಗಿಲ್ಲ, ಮತ್ತೆ ಅಲ್ಲಿ ಅವುಗಳಷ್ಟಕ್ಕೆ ಹೋಗ್ತವೆ ಅಂತ. ನಾನು ಯಾವಾಗಲೂ ಈ ಕಥೆ ಉದಾಹರಣೆ ಹೇಳುವಾಗ ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದೆ, ಜೀವಂತ ಉದಾಹರಣೆ. ಈ ಹೆಬ್ರಿ ಕಡೆಯಿಂದ ಕಾರ್ಕಳದ ಕಡೆಗೆ ಬೈಹುಲ್ಲು ತರ್ತಾರೆ, ಈಗ ಸ್ವಲ್ಪ ಕಡಿಮೆ ಆಗಿದೆ, ಗಾಡಿಯಲ್ಲಿ. ಅದು ಹೇಗೆ ಅಂದ್ರೆ ಸಂಜೆ 6:30 ಗಂಟೆ ನಂತರ ಹೊರಡುದು ಹೆಬ್ರಿಯಿಂದ. ಅವರು ಗಾಡಿಗೆ ಹುಲ್ಲೆಲ್ಲ ಹಾಕಿ, ಎದುರುಗಡೆ ಒಂದು ಲಾಟಿನ ಹಾಕಿ ಗಾಡಿಯಲ್ಲಿ ಮಲ್ಕೊಂಡು ಬಿಡುದು ಅವರು ಹೆಬ್ರಿಯ ಜನ. ಬೆಳಗಾಗುವಾಗ ಕಾರ್ಕಳ ಮುಟ್ಟಿರ್ತದೆ, ಅವ್ರು ಹೊಡೆಯುವುದೇ ಇಲ್ಲ. ಎತ್ತುಗಳಿಗೆ ಅಭ್ಯಾಸ ಆಗಿದೆ. ಈ ತರ ಗಾಣದಲ್ಲಿ ಹೋಗ್ತಾ ಇರ್ತಕ್ಕಂಥ ಎತ್ತುಗಳಿಗೆ ಅಭ್ಯಾಸ ಆಗಿದೆ. ಅಲ್ಲ, ಒಂದು ವೇಳೆ ನಿಂತ್ರೆ ಅಂತ ಕೇಳಿದ್ರು ಮಕ್ಕಳು. ನಿಂತ್ರೆ ಗೊತ್ತಾಗ್ತದೆ ನಂಗೆ. ಅದು ಹೇಗೆ ಗೊತ್ತಾಗ್ತದೆ ನೋಡಿ, ಅವುಗಳ ಕುತ್ತಿಗೆಗೆ ಒಂದು ಸರಪಳಿ ಹಾಕಿ ಒಂದು ಗಂಟೆ ಕಟ್ಟಿದ್ದೇನೆ, ಅದು ಕಿಣಿ 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 ಅಂತ ಶಬ್ದ ಆಗ್ತದೆ ಅಂತ. ಹೌದಾ? ಆಗ ಅವುಗಳು ನಿಂತ್ರೆ ಶಬ್ದ ಆಗೋದು ನಿಲ್ತದೆ ಅಂತ. ಅವಾಗ ಏನ್ ಮಾಡ್ತೀರಿ? ಅವಾಗೇನಿಲ್ಲ, ಇಲ್ಲಿಂದಲೇ ಹೇ ಹೇ ಹೇಳ್ಬಿಡ್ತಾನೆ, ಅವುಗಳು ಮುಂದಕ್ಕೆ ಹೋಗ್ತವೆ ಅಂತ.
ಒಬ್ಬ ಹುಡುಗ ಕೇಳಿದ, ನಾನು ಅದಕ್ಕೆ ಕೇಳಿದ, ಅವ ಕ್ಲಾಸ್ನಲ್ಲಿ ಟಾಪ್ ಸ್ಕೋರರ್ ಇರಬೇಕು. ಅವ ಕೇಳಿದ, ಹೌದಾ, ಆದ್ರೆ ಒಂದು ವೇಳೆ ಆ ಎತ್ತುಗಳು ನಿಂತ್ಕೊಂಡಲ್ಲೇ ಕುತ್ತಿಗೆ ಹೀಗೆ ಮಾಡಿದ್ರೆ ಏನ್ ಮಾಡ್ತೀರಾ ಕೇಳಿದ. ಆದ್ರೆ ರೈತನ ಉತ್ತರ ಬಹಳ ಚೆನ್ನಾಗಿದೆ. ನಮ್ಮ ಇವತ್ತಿನ ಶಿಕ್ಷಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಮಾತು. ರೈತ ಹೇಳ್ತಾನೆ, ಹೌದಪ್ಪ ಹಾಗೂ ಮಾಡ್ಬೋದು, ಆದ್ರೆ ನಾನು ನನ್ನ ಎತ್ತುಗಳನ್ನ ಶಾಲೆಗೆ ಕಾಲೇಜಿಗೆ ಕಳಿಸ್ಲಿಲ್ಲಲ್ಲ ಅಂದ. ಅಂದ್ರೆ ಶಾಲೆಗೆ ಕಾಲೇಜಿಗೆ ಕಳಿಸಿದ್ರೆ ಮಾತ್ರ ಹೀಗೆ ನಿಂತ್ಕೊಂಡಲ್ಲಿ ಕಿಣಿ ಮಾಡಬಹುದು ಎನ್ನುವ ಐಡಿಯಾ ಬರುವುದು. ಅಂದ್ರೆ ನಾವು ಶಾಲೆಯಲ್ಲಿ ಕೊಡ್ತಾ ಇರ್ತಕ್ಕಂಥ ಶಿಕ್ಷಣದಿಂದ ಏನು ಮೌಲ್ಯಗಳನ್ನ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಆದ್ದರಿಂದ ನಾನು ಸಮರ್ಥಿಸಿಕೊಳ್ತೇನೆ, ಈ ಕ್ಷಣಕ್ಕೆ ಶಾಲೆಗಳಲ್ಲೂ ಕೊಡ್ತಾ ಇಲ್ಲ. ಎರಡಾಯ್ತು, ಮನೆಯಲ್ಲೂ ಮೌಲ್ಯಾಧಾರಿತ ಶಿಕ್ಷಣ ಇಲ್ಲ, ಶಾಲೆಯಲ್ಲೂ ಮೌಲ್ಯಾಧಾರಿತ ಶಿಕ್ಷಣ ಇಲ್ಲ. ಇನ್ನು ಮೂರನೇದು ಉಳಿಯುವುದು ಸಮಾಜ. ಸಮಾಜದಲ್ಲಿ ಮಾತಾಡೋದು ಬೇಡ ನಾವು ಏನು ಕೂಡ. ಎಷ್ಟೋ ಸಲ ಮಕ್ಕಳಿಗೆ ನಾನು ಮತ್ತೆ ಪ್ರಾಮಾಣಿಕವಾಗಿ ನಾವು ಶಿಕ್ಷಕರನ್ನ ಯೋಚನೆ ಮಾಡೋಣ, ನಾವು ಕ್ಲಾಸಲ್ಲಿ ಹೇಳಿದ ಎಷ್ಟೋ ಮೌಲ್ಯಗಳು ಆ ಕಡೆ ಬಸ್ ಸ್ಟ್ಯಾಂಡಿಗೆ ಹೋದಾಗ್ಲೋ ಇನ್ನೆಲ್ಲೋ ಹೋದಾಗ ಅವರಿಗೆ ತಮಾಷೆಯ ಸಂಗತಿಗಳಾಗುವುದು, ಸಮಾಜದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಸನ್ನಿವೇಶಗಳಿರುವಾಗ. ಸುಮ್ಮನೆ ಮೊನ್ನೆ ಬೆಂಗಳೂರಿಂದ ಬರ್ತಾ ಇದ್ದೆ. ನಾನು ಬರ್ತಾ ಇರ್ಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗನನ್ನ ಕರ್ಕೊಂಡು ಅಪ್ಪ ಬಂದಿದ್ದಾನೆ. ಹುಡುಗನಿಗೆ ಟಿಕೆಟ್, ಅವನಿಗೆ ಎಷ್ಟು 12 ವರ್ಷ ಆಗಿಲ್ಲ ಸರ್. ರಪಕ್ ಅಂತ ಈ ಕಂಡಕ್ಟರ್ಗೆ ಗೊತ್ತುಂಟಲ್ಲ, ಎಷ್ಟನೇ ಕ್ಲಾಸಾ ನೀನು? ನಾನು 7ನೇ ಕ್ಲಾಸ್ ಒಂದ ಹೋಯ್ತಲ್ಲಿಗೆ. ಅಂದ್ರೆ ನಾವು ಅಲ್ಲೇ ಏನ್ ಶಿಕ್ಷಣ ಸತ್ಯ ಮಾತಾಡ್ತೇವೆ ಅಂತ ಒಂದು ಕಡೆ ಹೇಳಿಕೊಡುವುದು, ಇನ್ನೊಂದು ಕಡೆಯಿಂದ ಅದಕ್ಕೆ ತದ್ವಿರುದ್ಧ ಅಂತ ವಾತಾವರಣ ಸಮಾಜದಲ್ಲಿ ಆಗ್ಬಿಟ್ರೆ ಸಮಾಜದಿಂದಲೂ ಕೂಡ ಮೌಲ್ಯಾಧಾರಿತ ಶಿಕ್ಷಣ ಸಿಗುವುದಿಲ್ಲ ಅಂತ. ಹಾಗಾದ್ರೆ ಮೂರು ಕಡೆ ಸಿಗೋದಿಲ್ಲ ಅಂದ್ರೆ ಈ ಮೌಲ್ಯಾಧಾರಿತ ಶಿಕ್ಷಣವನ್ನ ಅಥವಾ ಮೌಲ್ಯದ ಶಿಕ್ಷಣವನ್ನ ಕೊಡೋರು ಯಾರು ಎನ್ನುವ ಪ್ರಶ್ನೆಗೆ ಈಗ ಬರ್ತಾನೆ ಒಂದೇ ಉತ್ತರ, ಯಾರೂ ಕೊಡುವುದಿಲ್ಲ, ನಾವೇ ಕಲಿಬೇಕು. ನಾವೇ ಕಲಿಬೇಕು, ಇದು ಮಾತ್ರ ಉತ್ತರ. ನಾವು ಕಲಿತೇವೆ ಅಂತಾದ್ರೆ ಮನೆಯಲ್ಲೂ ಮೌಲ್ಯ ಶಿಕ್ಷಣ ಸಿಗ್ತದೆ. ಅಜ್ಜನನ್ನ ಅಪ್ಪ ಚೆನ್ನಾಗಿ ನೋಡ್ಕೊಳ್ತಾನೆ ಅಂದ್ರೆ, ಅವನಿಗೆ ಕಷ್ಟ ಆದಾಗ ಅವನಿಗೆ ಸಹಾಯ ಮಾಡ್ತಾನೆ ಅಂದ್ರೆ ಮಗು ನೋಡಿ ತಿಳ್ಕೊಳ್ತದೆ ಒಂದು ಮೌಲ್ಯವನ್ನ, ನಾನು ನನ್ನ ಅಪ್ಪನನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಅಲ್ಲ. ಶಾಲೆಯಲ್ಲಿ ಟೀಚರ್ಸ್ ಸಮಯಕ್ಕೆ ಸರಿಯಾಗಿ ಬರ್ತಾರೆ ಅಂತಾದ್ರೆ ಡ್ಯಾಶ್ 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 ಇದನ್ನು ಪಟ್ಟಿ ಮಾಡೋದಿಲ್ಲ, ಎಲ್ಲವೂ ಕೂಡ ಯಾವುದನ್ನ ಮೌಲ್ಯ ಅಂತ ನಾವು ಹೇಳ್ತೇವೋ ಅದನ್ನ ಟೀಚರ್ಸ್ ಆಚರಿಸಿ ತೋರಿಸ್ತಾರೆ ಅಂದ್ರೆ, ಅದನ್ನ ಪಾಲನೆ ಮಾಡಿ ತೋರಿಸ್ತಾರೆ ಅಂದ್ರೆ ಮಗು ತನ್ನಷ್ಟಕ್ಕೆ ಅದನ್ನ ನೋಡಿ ಕಲಿಯುತ್ತದೆ. ಮಾರ್ಕ್ಸಿಗೋಸ್ಕರ ಅಲ್ಲ, ಜೀವನಕ್ಕೋಸ್ಕರ ಅವನಿಗೆ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಮಾತ್ರ. ಸಮಾಜದಲ್ಲೂ ಬೇಕಾದಷ್ಟು ಸಿಗ್ತದೆ. ಅಥವಾ ನಾವು ಕಲಾಂ ಅವರನ್ನ ಉದಾಹರಣೆ ಕೊಡ್ತೇವೆ, ಗಾಂಧೀಜಿಯನ್ನ ಉದಾಹರಣೆ ಕೊಡ್ತೇವೆ, ಶಾಸ್ತ್ರೀಜಿಯನ್ನ ಉದಾಹರಣೆ ಕೊಡ್ತೇವೆ, ಎಷ್ಟೆಷ್ಟೋ ಉದಾಹರಣೆಗಳು. ಅಥವಾ ನಮ್ಮ ರಾಜೇಂದ್ರ ಭಟ್ರು ರಾಜಮಾರ್ಗದಲ್ಲಿ ಪ್ರತಿ ದಿವಸ ಒಬ್ಬೊಬ್ಬರ ಬಗ್ಗೆ ಬರೀತಾರೆ, ಸುಂದರವಾಗಿ ಬರೀತಾರೆ. ಎಲ್ಲ ಕಡೆಯಲ್ಲಿ ಸಿಗ್ತದೆ, ಯಾವಾಗ ನನಗೆ ಬೇಕು ಅಂತ ಅನಿಸಿದಾಗ ಮಾತ್ರ. ಹಾಗಾಗಿ ಈ ಮೌಲ್ಯಾಧಾರಿತ ಶಿಕ್ಷಣ ಎನ್ನುವುದು ಇನ್ನೊಬ್ಬರಿಂದ ಕೊಡಲ್ಪಡತಕ್ಕಂಥ ಸಂಗತಿ ಅಲ್ಲ, ಅವನವನೇ ಸಂಪಾದಿಸಿಕೊಳ್ಬೇಕಾಗಿರ್ತಕ್ಕಂಥ ಆಸ್ತಿ ಎನ್ನುವುದನ್ನ ಯೋಚನೆ ಮಾಡಿದಾಗ ಅಲ್ಲಿ ನಮ್ಮ ಕರ್ತವ್ಯ, ಶಿಕ್ಷಕರ ಕರ್ತವ್ಯ ಸ್ವಲ್ಪ ಜಾಗೃತ ಆಗ್ಬೇಕಾಗತ್ತೆ. ಈಗ ನಾನು ಕೇವಲ ಶಾಲೆಗೆ ಸೀಮಿತಗೊಳಿಸಿ ಕೆಲವು ಸಂಗತಿಗಳನ್ನ ಇಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಮಗು, ನಮ್ಮೆಲ್ಲರ ಶಾಲೆಗಳಲ್ಲಿ ಇರ್ತಕ್ಕಂಥ ಮಗು ಮೌಲ್ಯವನ್ನ ಕಲಿಬೇಕು ಅಂತ ಅಪೇಕ್ಷೆ ಪಡ್ತದೆ. ಅವರಿಗೆ ಅಪ್ಪ ಅಮ್ಮನು ಅದೇ ರೀತಿಯ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆವಾಗ ನಮ್ಗೆ ಕೆಲವು ಕರ್ತವ್ಯಗಳು ಇದ್ದಾವೆ, ಟೀಚರ್ಸ್ಗೆ ಕೆಲವು ಕರ್ತವ್ಯಗಳು ಇದ್ದಾವೆ. ನಾವು ಕೇವಲ ಪಾಠ ಮಾಡುವಾಗ ಇದನ್ನ ಮಾರ್ಕ್ಸಿಗೋಸ್ಕರ ಪಾಠ ಮಾಡ್ತಾ ಇದ್ದೇನೆ ಅಂತ ಯೋಚನೆ ಮಾಡಿದ್ರೆ ನಾವು ಸೋಲ್ತೇವೆ ಅಂತ ಅರ್ಥ. ಮಗುವಿಗೆ ಬೋರ್ ಆಗ್ತದೆ, ಗಡಿಯಾರ ನೋಡ್ತದೆ, ಇನ್ನೇನೋ ಮಾಡ್ತದೆ. ಅಥವಾ ನಮ್ಮ ಪಾಠದ ಜೊತೆಯಲ್ಲೇ ಒಂದಿಷ್ಟು ಕಥೆಗಳು, ಒಂದಿಷ್ಟು ಘಟನೆಗಳು, ಒಂದಿಷ್ಟು ಸಂದರ್ಭಗಳು, ಸನ್ನಿವೇಶಗಳನ್ನ ಸೇರಿಸಿ ಮೌಲ್ಯದ ಜೊತೆಯಲ್ಲಿ ಶಿಕ್ಷಣ ಕೊಡ್ತೇವೆ ಅಂದ್ರೆ ನಾಳೆ ಟೀಚರ್ ಬರ್ಲಿಲ್ಲದಿದ್ರೆ ಅದರ ಮರುದಿವಸ ಬಂದು ಕೊಳ್ಳೆ ಟೀಚರ್ ನಿನ್ನೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾವಲ್ಲ. ನಾನು ಯಾವಾಗ್ಲೂ ಹೇಳುವುದು, ಆ ಒಂದು ದಿವಸ ರಜೆ ಹಾಕಿ ನಾವು ಬಾರದೆ ಮರುದಿವಸ ಬಂದಾಗ ಕ್ಲಾಸ್ನಲ್ಲಿ ಮಕ್ಕಳು ಏನಾದ್ರು ನೀವು ನಿನ್ನೆ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಅದಕ್ಕಿಂತ ದೊಡ್ಡ ರಾಷ್ಟ್ರ ಪ್ರಶಸ್ತಿ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಹೇಳೋದು. ಅದರ ಬದಲು ನೋಟಿಸ್ ಬೋರ್ಡ್ ನಲ್ಲಿ ಇನ್ನೆಲ್ಲೋ ಈ ಮಾಸ್ಟರ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ದೊಡ್ಡ ಸಂಗತಿ. ಆದ್ದರಿಂದ ಈ ತರದ ಪ್ರಶಸ್ತಿಗಳನ್ನ ಪಡೆದ ಶಿಕ್ಷಕ ಸಮುದಾಯಕ್ಕೆ ಸೇರಿದವರು ನಾವು. ಹಾಗಾಗಿ ನಾನು ಹೇಳುವುದು, ಶಿಕ್ಷಣ ಅಂತಕ್ಕಂಥದ್ದೇನಿದೆ ಅದು ಕೇವಲ ಒಂದು ಕಸುಬಲ್ಲ, ಕೇವಲ ಒಂದು ವೃತ್ತಿ ಅಲ್ಲ, ಅದು ದೇಶ ಕಟ್ಟುವ ಒಂದು ಒಳ್ಳೆಯ
ಸೇವೆ, ಪೂಜೆ ಅದು ಅಂತ. ನನಗೊಂದು ಘಟನೆ ನೆನಪಾಗುತ್ತೆ, ಬೆಸ್ಟಾಲಜಿ ಅಂತ. ಈ ರಷ್ಯಾದ ಝಾರ್ ದೊರೆಗಳು, ಹಿಂದಿನ ಚರಿತ್ರೆಯಲ್ಲಿ ಬರ್ತದೆ, ಝಾರ್ ದೊರೆಗಳು ಆಸ್ಟ್ರಿಯಾದ ಮೇಲೆ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಿದ ಮೇಲೆ ಆ ಆಸ್ಟ್ರಿಯಾದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳನ್ನ ಮುಚ್ತಾ ಬರ್ತಾರೆ. ಮುಚ್ಚಿ ಆ ಶಾಲೆಗಳನ್ನ ಸೈನಿಕರ ನೆಲೆಗಳನ್ನಾಗಿ ಮಾಡ್ತಾರೆ, ಸೈನಿಕ ಕೇಂದ್ರಗಳನ್ನಾಗಿ ಮಾಡ್ತಾರೆ. ಆವಾಗ ಬೆಸ್ಟಾಲಜಿ ಅಂತಕ್ಕಂಥ ಒಬ್ಬ ಶಿಕ್ಷಣ ತಜ್ಞ ಶಾಲೆ ನಡೆಸ್ತಾ ಇರ್ತಾನೆ. ಅವನ ಶಾಲೆಗೂ ಬರ್ತಾರೆ, ಅವನ ಶಾಲೆಯನ್ನು ಮುಚ್ಚಬೇಕು, ಇದು ಶಿಕ್ಷಾ, ಇನ್ನು ಮಕ್ಕಳು ಶಾಲೆಗೆ ಬರಬಾರ್ದು, ಇಲ್ಲಿ ಸೈನಿಕರನ್ನ ನೆಲೆಗೊಳಿಸ್ಬೇಕು ಅಂತ ರಷ್ಯಾ ಹೇಳ್ತದೆ. ಆದ್ರೆ ಪ್ರಬಲವಾಗಿ ವಿರೋಧಿಸ್ತಕ್ಕಂತಹ ಮುದುಕ, ಆ ಹೊತ್ತಿಗೆ ಪ್ರಾಯ ಆಗಿತ್ತು ಅವನಿಗೆ, ಬೆಸ್ಟಾಲಜಿ, ಅವನು ವಿರೋಧಿಸ್ತಾ ಝಾರ್ ದೊರೆಗಳಿಗೆ ಒಂದು ಮಾತು ಹೇಳ್ತಾನೆ, ಬಹಳ ಚಂದದ ಮಾತು. ಏನು ಅಂದ್ರೆ, ಒಂದು ದೇಶಕ್ಕೆ ಬೇಕಾಗಿರತಕ್ಕಂತಹದ್ದು ಸೈನಿಕರು ಬೇಕು, ಇಲ್ಲ ಅಂತಲ್ಲ, ಆದ್ರೆ ಸೈನಿಕರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಕರು. ಯಾಕೆ ಅಂದ್ರೆ ಸೈನಿಕರು ದೇಶವನ್ನು ರಕ್ಷಿಸಬಲ್ಲರು, ಆದರೆ ದೇಶವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಸೈನಿಕರಿಂದ ಸಾಧ್ಯ ಇಲ್ಲ, ಶಿಕ್ಷಕರಿಂದ ಮಾತ್ರ ಸಾಧ್ಯ ಎನ್ನುವ ಮಾತನ್ನ ಹೇಳ್ತಾನೆ. ಬಹಳ ಮುಖ್ಯವಾದಂತ ಮಾತು ಅಂತ ಅಂದ್ಕೊಳ್ತೇನೆ ನಾನು. ದೇಶ ಅಭಿವೃದ್ಧಿ ಆಗ್ಬೇಕು, ರಕ್ಷಿಸುವುದು ಪ್ರಶ್ನೆ ಬೇರೆ, ಆದ್ರೆ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ, ದೇಶದ ಏಳಿಗೆ ಆಗ್ಬೇಕಾದ್ರೆ ಅಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ. ಬಹುಶಃ ಇದರ ಬಗ್ಗೆ ರಾಜೇಂದ್ರ ಭಟ್ರು ಮುಂದೆ ಮಾತು, ನಾನು ಅವರ ವ್ಯಾಪ್ತಿಗೆ ಹೋಗಬಾರದು ಅಂತ ನಾನು ಅಂದ್ಕೊಳ್ತೇನೆ. ಅದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಅಂತ ಇಲ್ಲಿ ವಿನಂತಿಸ್ತೇನೆ. ಆದ್ರೆ ಯಾರೋ ಹೇಳಿದ್ರು, ಮೆಲ್ಲ ಕಿವಿಯಲ್ಲಿ ಪಿಸುಗುಟ್ಟಿದ್ರು, ನಿಮ್ಮನ್ನು ಕರೆದದ್ದು ಯಾಕೆ ಅಂದ್ರೆ ನೀವು ಕೆಲವು ವಿಷಯಗಳನ್ನು ಧೈರ್ಯದಿಂದ ಹೇಳ್ಬೋದು, ಯಾಕಂದ್ರೆ ರಿಟೈರ್ಡ್ ಆಗಿದ್ದೀರಿ ಅಂತ. ಕರೆಕ್ಟ್ ಅದು. ಈಗ ಸರ್ವಿಸ್ ಅಲ್ಲಿ ಇರುವವರನ್ನ ಈ ವಿಷಯ ಕೊಟ್ಟು ಇಲ್ಲಿ ನಿಲ್ಲಿಸಿದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಯಾಕಂದ್ರೆ ನಾಳೆ BO ನೋಟಿಸ್ ಹಾಕಿದ್ರೆ ಕಷ್ಟ ಅಲ್ಲ, ನಂಗೆ ನೋಟಿಸ್ ಹಾಕುದಿಲ್ಲ. ಆದ್ರಿಂದ ಧೈರ್ಯದಿಂದ ಕೆಲವು ಸಂಗತಿಗಳನ್ನ ಇಲ್ಲಿ ಮೂಲಭೂತವಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡಬೇಕು ಅಂತ ಈ ಸಮಾಜವೋ ವ್ಯವಸ್ಥೆಯೋ ಬಯಸುವುದು ಹೌದಾದರೆ, ಬಹಳ ಮುಖ್ಯವಾಗಿ ತರಗತಿಗೊಂದು ಮತ್ತು ವಿಷಯಕ್ಕೊಂದು ಶಿಕ್ಷಕರನ್ನ ಕೊಡದೇ ಇದ್ರೆ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಏನಾಗಿದೆ ಅಂದ್ರೆ, ನಾನು ರಾಜಕೀಯಕ್ಕೆ ಹೋಗೋದಿಲ್ಲ, ಆದ್ರೆ ಒಂದು ಕಡೆಯಿಂದ ನಿವೃತ್ತರಾಗ್ತಾ ಇರ್ತಾರೆ, ನಾನು ಹೇಳೋದು ಈ ಎಲ್ಲ ಎಂಥದ್ದು ಸಿಸ್ಟಮ್ನಲ್ಲಿ ಈ ನಿವೃತ್ತರಾದ ಕೂಡಲೇ ಆ ಹುದ್ದೆಗೆ ನೇಮಕ ಆಗುವುದಕ್ಕೆ ಯಾವುದೇ ಅಡ್ಡಿಗಳನ್ನ ಅಥವಾ ಯಾವುದೇ ಅಬ್ಸ್ಟ್ಯಾಕಲ್ಸ್ ಅಂತ ಏನ್ ಹೇಳ್ತೇವೆ ಇದನ್ನ ಹಾಕದೆ ಅದು ಆಟೋಮೆಟಿಕ್ ಆಗಿ ನಡೆಯುತ್ತಿ ಇರುವ ಹಾಗೆ ವ್ಯವಸ್ಥೆ ಆಗಬೇಕು. ಇಲ್ಲದಿದ್ರೆ ಆರ್ಥಿಕ ದಿಗ್ಬಂಧನ ಅಂತಲೋ ಇನ್ನೊಂದೇನೋ ಹಾಕಿ ಮತ್ತೆ ಚುನಾವಣೆ ಹತ್ರ ಬಂತು, ಇನ್ನೊಂದೇ ಯಾವುದು ಅಡ್ಡಿಯಾಗಬಾರ್ದು ಅಂತ ಹೇಳುದು. ಒಬ್ಬ ಶಿಕ್ಷಕ ಹೋದ್ರೆ, ರಿಟೈರ್ಡ್ ಆದ್ರೆ ಇನ್ನೊಬ್ಬ ಶಿಕ್ಷಕ ಬರ್ಬೇಕಲ್ಲಿಗೆ. ಆಗಿದ್ರೆ ಮಾತ್ರ ನಾವು ಬಯಸ್ತಕ್ಕಂಥ ಮೌಲ್ಯಾಧಾರಿತ ಶಿಕ್ಷಣವಾಗ್ಲಿ ಗುಣಮಟ್ಟದ ಶಿಕ್ಷಣವಾಗ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇದು 7ನೇ ಕ್ಲಾಸ್ನವರೆಗಿನ ತರಗತಿಗಳಿದ್ದು 2 ಮಾಸ್ಟ್ರು 3 ಮಾಸ್ಟ್ರು 4 ಮಾಸ್ಟರ್ಗಳು ಆಮೇಲೆ ಕೆಲವರು ಗೌರವಕ್ಕೆ ಶಿಕ್ಷಕರು ಎಲ್ಲ ಇದ್ರೆ ಯಾವುದನ್ನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮೊದಲು ಬೇರೆ ಗಿಮಿಕ್ಗಳಿಗಿಂತಲೂ ಹೆಚ್ಚಾಗಿ ಶಾಲೆಗಳಿಗೆ ಪ್ರತಿ ವಿಷಯಕ್ಕೂ ಪ್ರತಿ ಕ್ಲಾಸಿಗೂ ಒಬ್ಬ ಶಿಕ್ಷಕರಾದರೂ ಇರುವ ಹಾಗೆ ನೋಡಿಕೊಳ್ತಕ್ಕಂಥ ಒಂದು ಹೊಣೆಗಾರಿಕೆ ಇದೆ ಅನ್ನೋದನ್ನು ನಾನಿಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಎರಡನೇದು, ನಾನು ಆಗ ಹೇಳಿದೆ, ಒಬ್ಬ ಕಲಿಯಿಲ್ಲ ಅಂದ್ರೆ ನೀವು ಕಲಿಸ್ಲಿಲ್ಲ ಅಂತಲೇ ಅರ್ಥ ಬರ್ತದೆ ಅಂತ. ಇಲ್ಲಿ ಕಲಿಸುವ ವಿಧಾನದಲ್ಲಿ ನಾವು ಕೆಲವು ಕೊರತೆಗಳನ್ನ ಟೀಚರ್ಸ್ ಮಾಡ್ಕೊಂಡಿರುವುದರಿಂದ ಮೌಲ್ಯ ಶಿಕ್ಷಣ ಇವತ್ತು ಸಿಗ್ತಾ ಇಲ್ಲ. ನಾನೆಲ್ಲ ಯೂಟ್ಯೂಬ್ ಅಲ್ಲಿ ಮಾತಾಡಿದ ಒಂದು ಇದರಲ್ಲೂ ಕೂಡ ಇದು ಬಂದಿದೆ. ಏನು ಅಂದ್ರೆ, ಉದಾಹರಣೆ ನಾನು ಕನ್ನಡ ಮಾಸ್ಟರ್ ಆಗಿ ನೆನಪು ಮಾಡ್ಕೊಳ್ಳೋದು, ಒಂದು ಪತ್ರಲೇಖನವನ್ನ ಕಲಿಸುವಾಗ 10 ಸರಿ SSLC ಮಕ್ಕಳಿಗೆ ನಾವು ಹೇಳ್ತೇವೆ, ನೋಡು 5 ಮಾರ್ಕ್ ಇದೆ, ಇದಕ್ಕೆ ಪರೀಕ್ಷೆಗೆ ಬರ್ತದೆ, ಹೀಗೇ ಹೇಳುದು ನಾವು. ನಾನು ಮಾಡ್ತಾ ಇರೋ ದೋಷವೇ ಇದು ಅಂತ. ಯಾಕೆ ಅಂದ್ರೆ ಆ ಮಗು ಸರಿ ನೆನ್ಪಿಟ್ಕೊಳ್ತದೆ, 5 ಮಾರ್ಕ್ ಇದೆ, ಪರೀಕ್ಷೆಗೆ ಬರ್ತದೆ, ಚೆನ್ನಾಗಿ ಕಲಿತದೆ, ಪರೀಕ್ಷೆಗೆ ಬರೀತದೆ, ಮಾಸ್ಟರ್ ಹೇಳಿದ್ದಷ್ಟೇ ಅಲ್ಲ, ಅಲ್ಲಿಗೆ ಮುಗಿಯಿತು. ನಾಳೆ ಅವನ ಮನೇಲಿ ಎಲ್ಲ ಕಳ್ಳತನ ಆದ್ರೆ ಪೊಲೀಸರು ಬಂದು ಹೇಳ್ತಾರೆ ಒಂದು ಕಂಪ್ಲೇಂಟ್ ಬರ್ಕೊಡಿ ಅಂದ್ರೆ ಪೊಲೀಸರ ಹತ್ರವೇ ಕೇಳ್ತಾನೆ ಹೇಗೆ ಬರ್ಕೊಡೋದು ಅಂತ. ಕನ್ನಡ ಮಾಸ್ಟರ್ ಕಲಿಸಿದ ಇದು ಎಂತಕ್ಕೆ? ಅದು ಅಂದ್ರೆ ಅರ್ಥ ಏನು ಅಂದ್ರೆ, ಶಾಲೆಯಲ್ಲಿ ಕಲಿಸುವುದು ಕೇವಲ ಪರೀಕ್ಷೆಗೆ ಸೀಮಿತ ಆಗಬಾರದು, ಇದು ನಿನ್ನ ಜೀವನಕ್ಕೆ ಅಂತ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಅಂತ ನಾನು ಅನ್ಕೊಳ್ತೇನೆ. ಹಾಗಾಗಬೇಕಾದ್ರೆ ನಾನು ಹೇಳ್ತಾ ಇರೋದು, ಇವತ್ತು ಯಾವುದೇ ಕ್ಲಾಸ್ ಇರ್ಬೋದು, ಅದು 1ನೇ ಕ್ಲಾಸಿಂದ ಇರ್ಬೋದು ಅಥವಾ 10ನೇ ಕ್ಲಾಸ್ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮಲ್ಲಿ ಟೀಚರ್ಸ್ ಅಲ್ಲಿ ಪ್ರತಿಯೊಂದು ಪಾಠವನ್ನು ಕೈಗೆತ್ತಿಕೊಂಡಾಗಲೂ ಕೂಡ ಈ ಪಾಠದ ಮೂಲಕ ನಾನು ಮಕ್ಕಳಿಗೆ ಯಾವ ಮೌಲ್ಯವನ್ನ ಕೊಡಬಲ್ಲೆ, ಜೀವನಕ್ಕೆ ಬೇಕಾಗಿರೋ, ಪರೀಕ್ಷೆಗಲ್ಲ, ಜೀವನಕ್ಕೆ ಬೇಕಾದ ಯಾವ ಮೌಲ್ಯವನ್ನ ಕಟ್ಟಿಕೊಡಬಲ್ಲೆ ಎನ್ನುವ ಸ್ಪಷ್ಟತೆ ಮೊದಲು ಮಾಸ್ಟ್ರಿಗಿರ್ಬೇಕು. ಹೇಳುದು ಆಮೇಲೆ ಮಾಸ್ಟ್ರಿಗಿರ್ಬೇಕಾಗತ್ತೆ.
ಮಾಸ್ಟ್ರಿಗಿದ್ರೆ ತನ್ನಿಂತಾನಾಗೆ ನಿಮ್ಮ ಪಾಠದ ಜೊತೆಯಲ್ಲಿ ಎಲ್ಲವೂ ಬಂದು ಬಿಡ್ತದೆ, ಆ ಮಗುವಿನ ಮೇಲೆ ಪ್ರಭಾವ ಬೀರ್ತದೆ. ಆಗ ಪರೀಕ್ಷೆಯ ಜೊತೆಯಲ್ಲಿ ಬದುಕಿನ ಪರೀಕ್ಷೆಯಲ್ಲಿ ಕೂಡ ಅವನು ಗೆಲ್ಲುವುದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಆದ್ದರಿಂದ ಇಲ್ಲಿ ಶಿಕ್ಷಕರ ಸಂಘದವರೆಲ್ಲ ಇದ್ದಾರೆ, ಅವ್ರಿಗೆ ಕೆಲವು ಸಲ ಅಧಿಕಾರ ಎಲ್ಲ ಸಿಗ್ತದೆ, ಸ್ವಲ್ಪ ಸ್ವಲ್ಪ ಅವಕಾಶ ಸಿಗ್ತದೆ. ಅವ್ರ ಹತ್ರ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ಈ ಕರಿಕ್ಯುಲಮ್ ಈಗ ರಾಜ್ಯ ಪಟ್ಟಿ ರಾಷ್ಟ್ರಪಟ್ಟಿ ಅಂತ ಏನೋ ಒದ್ದಾಟ ಆಗ್ತಾ ಇದೆಯಲ್ಲ, ಅದೆಲ್ಲ ಮುಗಿದು ಕರಿಕ್ಯುಲಮ್ ಆಗುವಾಗ ಒಂದು ಹೆಚ್ಚುವರಿ ಮಾಡಬಹುದೇನೋ. ಏನು ಅಂದ್ರೆ, ಪ್ರತಿ ಪಾಠದಲ್ಲಿ ಕೂಡ ಒಂದು ಸಣ್ಣ ಬಾಕ್ಸ್ ಮಾಡಿ ಈ ಪಾಠದಿಂದ ಇಂತಿಂತ ಮೌಲ್ಯಗಳನ್ನ ಕಲಿಸಬೇಕು ಅಂತ ಏನಾದ್ರೂ ಒಂದು ಹಾಕಿದ್ರೆ ಆಗ್ಲಾದ್ರೂ ಸ್ವಲ್ಪ ಎಚ್ಚರವಾಗಿ ಆ ಮೌಲ್ಯಗಳ ಬಗ್ಗೆ ಗಮನ ಹರಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು ಶಿಕ್ಷಕರು ಅಂತ ಅಂದ್ಕೊಳ್ತೇನೆ ನಾನು. ಮತ್ತು ಮಾರಲ್ ಪೀಳಿಗೆ ಒಬ್ಬರು ಮಾಸ್ಟರ್ ಬೇಕು ಅಂತ ಹೇಳುದು ನಾನು. ಬೇರೆ ಯಾರು ಕಲಿಸದಿದ್ರು ಕೂಡ ಮಾಸ್ಟರ್ ಆದ್ರು, ಮನಸ್ಸು ಮಾಡಿದ್ರೆ ಮಾಸ್ಟರ್ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲೂ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಹೆಚ್ಚು ಅವಕಾಶ ಇದೆ. ಲ್ಯಾಂಗ್ವೇಜ್ ಟೀಚರ್ಸ್ಗೆ ಅಂತೂ ಮೌಲ್ಯಗಳನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಇಲ್ಲಿ ನೆನಪು ಮಾಡಿಕೊಳ್ತೇನೆ. ಮತ್ತು ಬಂಧುಗಳೇ, ನಾನು ಬಹಳ ಮಾತು ಬೆಳೆಸ್ಲಿಕ್ಕೆ ಹೋಗೋದಿಲ್ಲ, ಹೇಳಿದ್ದೇನೆ ಆಗ ತುಂಬ ಮಾತಾಡ್ತೇನೆ ಅಂತ. ಆದರೂ ಕೂಡ ಬಹಳ ಮುಖ್ಯವಾಗಿ ಮಾತಿಗಿಂತಲೂ ಪ್ರಾಕ್ಟಿಕಲ್. ನಾವು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ನಮ್ಗೆ ಬರುವಂಥ ಸವಾಲುಗಳೇ ಬೇರೆ. ಆ ಪ್ರಾಕ್ಟಿಕಲ್ ಸನ್ನಿವೇಶಗಳನ್ನು ಇಟ್ಕೊಂಡು ಒಂದು ಸಾಮಾಜಿಕ ಕಳಕಳಿಯಿಂದ ನಾಳೆಯ ಸಮಾಜದ ಒಬ್ಬ ನಾಗರಿಕನನ್ನ, ಒಬ್ಬ ಮೌಲ್ಯಾಧಾರಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ರೂಪಿಸ್ತಾ ಇದ್ದೇವೆ ಅನ್ನೋ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿದಾಗ ನಾವು ತನ್ನಿಂದ ತಾನಾಗಿ ಆ ಕೆಲಸವನ್ನ ಮಾಡ್ತಾ ಹೋಗ್ತೇವೆ. ವ್ಯವಸ್ಥೆಯ ಬಗ್ಗೆ ಮಾತನಾಡಿದಾಗ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳ್ತೇವೆ. ಎಲ್ಲ ವ್ಯವಸ್ಥೆ ಅದು ಯಾರೋ ಹೇಳಿದ್ರಪ್ಪ ಒಂದ್ಸಲ ಪಠ್ಯ ಪುಸ್ತಕ ಹೊಸ್ತು ಬಂದಾಗ, ಯಾರೋ ಒಬ್ರು ಬಹಳ ತಿಳಿದವರು ಕುಂದಾಪುರ ಕಡೆ, 2 ವರ್ಷದಲ್ಲಿ ಈ ಪಠ್ಯದ ವಿಷಯಗಳನ್ನ ಕುಲಗಡಿಸದೇ ಇದ್ರೆ ನಾವು ಮಾಸ್ಟರ್ಗಳೇ ಅಲ್ಲ ಅಂತ. ಅಂದ್ರೆ ಎಂತ ಪಠ್ಯ ತಂದ್ರೂ ಕೂಡ, ಎಷ್ಟು ಕರಿಕ್ಯುಲಮ್ ತಂದ್ರೂ ಕೂಡ ನಾವು ಅದರ ಬಗ್ಗೆ ಒಂದು ಕಾಳಜಿ ಇರ್ತಕ್ಕಂಥ ಟೀಚರ್ಸ್ ಆಗದೆ ಹೋದ್ರೆ ಎಂತ ಪಠ್ಯ ತಂದ್ರೂ ಅದಷ್ಟೇ, ನಮ್ಮ ಅದಕ್ಕೆ ಸೀಮಿತಗೊಳ್ತೇವೆ ಅಂತ. ಆದ್ದರಿಂದ ನಾವು ಕಾಳಜಿ ಇರ್ತಕ್ಕಂಥಂದ್ರೆ ವ್ಯವಸ್ಥೆ ಬದಲಾಯಿಸುವುದಕ್ಕಿಂತ ನಾವು ನಮ್ಮನ್ನ ಬದಲಾಯಿಸಿಕೊಂಡು ಆ ವ್ಯವಸ್ಥೆಗೆ ಬೇಕಾದಂಥ ಕೊಡುಗೆಗಳನ್ನು ಕೊಟ್ರೆ ಆಗ ಬಹಳ ಮುಖ್ಯವಾದಂಥ ಸಾಧನೆ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ನಮ್ಗೆ ಗೊತ್ತಿಲ್ಲದೆ ಇರುವುದು ಬಹಳ ಇದೆ ಅನ್ನೋದರ ಬಗ್ಗೆ ಒಂದು ಪ್ರಜ್ಞೆ ಇದ್ರೆ ನಾವು ತಿಳ್ಕೊಳ್ಳಿ ಪ್ರಯತ್ನ ಪಡ್ತೇವೆ. ನಾನು ಸಾಕ್ರಾಟಿಸ್ನ ಒಂದು ಚಿಕ್ಕ ಉದಾಹರಣೆ ನೆನಪು ತಗೊಳ್ತೇನೆ. ಬಹುಶಃ ನಮ್ಮ ರಾಜೇಂದ್ರ ಭಟ್ರು ಹೇಳಿದ ಕಥೆ ಇದು, ಅವರ ಕಾಪಿರೈಟ್ ನಾನು ಉಪಯೋಗಿಸ್ಕೊಳ್ತೇನೆ ಇವತ್ತು. ಚೆಲ್ಸಿ ಅಂತಕ್ಕಂಥ ದೇವತೆ ಗ್ರೀಕ್ನಲ್ಲಿ ಪ್ರತ್ಯಕ್ಷ ಆಗಿ ಹೇಳ್ತಾಳಂತೆ ದೇವತೆಗೆ. ಈ ಗ್ರೀಕ್ ನಲ್ಲೆಲ್ಲ ದೇವತೆಗಳಂತೆ ಕಾರಬಾರ ಜಾಸ್ತಿ. ಹೇಳ್ತಾಳಂತೆ, ನಿಮ್ಮ ಊರಿನಲ್ಲಿ ಒಬ್ಬ ಮಹಾಜ್ಞಾನಿ ಹುಟ್ಟಿದ್ದಾನೆ ಅಂತ. ಎಲ್ರಿಗೂ ಆಶ್ಚರ್ಯ ಆಯ್ತು, ಯಾರು ಅಂತ ಕೇಳಿದ್ರಂತೆ. ಆಗ ದೇವತೆ ಹೇಳ್ತಾಳೆ, ಸಾಕ್ರಟಿಸ್ ಅಂತ. ಎಲ್ಲ ಓಡಿದ್ರು ಸಾಕ್ರಟಿಸ್ನ ಹತ್ರ. ಏ ದೇವತೆ ಬಂದು ಹೇಳಿದ್ಲು, ನೀನು ಬಹಳ ಜ್ಞಾನಿ ಅಂತೆ, ಹೌದಾ ಅಂತ. ಹೌದು ಅಂದ. ಅವ ಅಲ್ಲ ಅಂತ ಹೇಳ್ತಾನೆ ಅಂತ ಅನ್ಕೊಂಡಿದ್ರು ಅವರು. ಹೌದು ಅಂದ. ಅದು ಹೇಗೆ ಕೇಳಿದ್ರು. ಅದಕ್ಕೆ ಕೊಡುವ ಉತ್ತರ, ಸಾಕ್ರಟಿಸನ ಉತ್ತರ ತುಂಬಾ ಚೆನ್ನಾಗಿದೆ. ಜಗತ್ತಿನ ತುಂಬಾ ವಿಷಯಗಳು ನನಗೆ ಗೊತ್ತಿಲ್ಲ ಅಂತ ಗೊತ್ತುಂಟು, ಆದ್ದರಿಂದ ನಾನು ಜ್ಞಾನಿ ಎಂದ. ಜಗತ್ತಿನ ತುಂಬಾ ವಿಷಯಗಳು ನನಗೆ ಗೊತ್ತಿಲ್ಲ ಅಂತ ಗೊತ್ತುಂಟು, ಆದ್ದರಿಂದ ನಾನು ಜ್ಞಾನಿ ಅಂತ. ಇವತ್ತು ನಮಗೂ ಬೇಕಾದದ್ದು, ನಮ್ಗೆ ತುಂಬಾ ಗೊತ್ತಿದೆ ಅಂತ ತಿಳ್ಕೊಂಡ್ರೆ ನಾವು ಹೊಸದಾಗಿ ಏನನ್ನೂ ಕಲೀಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಮ್ಗೆ ತುಂಬಾ ವಿಷಯಗಳು ಗೊತ್ತಿಲ್ಲ, ನಾವು ಅದನ್ನು ಕಲಿಯಬೇಕು ಮತ್ತು ಮಕ್ಕಳಿಗೆ ಕಲಿಸ್ಬೇಕು ಅಂತಕ್ಕಂಥ ಭಾವನೆ ಬಹಳ ಮುಖ್ಯವಾಗಿ ಬರಬೇಕಾಗುತ್ತೆ. ಆದ್ರಿಂದ ನಾನು ಮಾತು ಮುಗಿಸುವ ಮುನ್ನ ಒಂದು ಪಾಕಿಸ್ತಾನದ ಕವಿತೆ ಓದಿ, ಬೈಬೇಡಿ, ಕವಿತೆ ಚೆನ್ನಾಗಿದೆ, ಪಾಕಿಸ್ತಾನದಾದ್ರೇನೆ ಎಲ್ಲಿದ್ದಾದ್ರೇನೆ ಒಳ್ಳೆದನ್ನು ನಾವು ಸ್ವೀಕಾರ ಮಾಡಬೇಕು. ಒಂದು ಕವಿತೆಯನ್ನು ಓದುವುದರ ಮೂಲಕ ಇದನ್ನ ಮುಗಿಸ್ತೇನೆ. ಈ ಕವಿತೆಯ ವೈಶಿಷ್ಟ್ಯ ಏನು ಅಂದ್ರೆ, ಈ ಕವಿತೆಯನ್ನ ಪಾಕಿಸ್ತಾನದಲ್ಲಿ ಕಾರ್ಯಾಗಾರಗಳಿಗೆ ಬರುವ ಎಲ್ಲ ಟೀಚರ್ಸ್ಗೆ ಪ್ರಾರಂಭದಲ್ಲಿ ಈ ಕವಿತೆಯನ್ನು ಕೊಡ್ತಾರಂತೆ. ಕೊಟ್ಟು ಅವರು ಹೋಗುವಾಗ ಆ ಕವಿತೆ ತುಂಬಾ ಪರಿಣಾಮ ಬೀಳುವುದನ್ನು ಗಮನಿಸಿದ್ರು ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತದೋ ಗೊತ್ತಿಲ್ಲ ನನಗೆ. ನನ್ನ ಕವಿತೆಯನ್ನು ಮಾತ್ರ ಸುಮ್ಮನೆ ಓದ್ತೇನೆ, 2 ಪೇಜ್ ಇದೆ, ಬಹಳ ದೊಡ್ಡದಿದೆ, ಆದರೂ ಓದುವಾಗ ಬೇಗ ಮುಗೀತದೆ ಅಂತ ಅಂದ್ಕೊಳ್ತೇನೆ. ಒಮ್ಮೆ ಒಬ್ಬ ಚಿಕ್ಕ ಹುಡುಗ ಶಾಲೆಗೆ ಹೋದ. ಕಷ್ಟ ಏನಿಲ್ಲ, ಈ ತರದ ಪದ್ಯ. ಅದು ಇಂಗ್ಲಿಷ್ ಕವಿತೆಯನ್ನ ಕನ್ನಡಕ್ಕೆ ಅನುವಾದಿಸಿದ. ಒಮ್ಮೆ ಒಬ್ಬ ಚಿಕ್ಕ ಹುಡುಗ ಶಾಲೆಗೆ ಹೋದ. ದೊಡ್ಡದಾದ ಶಾಲೆ. ಪಾಪ ಹುಡುಗ ಬಹಳ ಚಿಕ್ಕವನು. ತರಗತಿಯಲ್ಲಿ ಕುಳಿತ ಮೇಲೆ ಶಾಲೆ ಅಷ್ಟು ದೊಡ್ಡದಾಗಿ ಕಾಣಲಿಲ್ಲ. ಅವನಿಗೆ ಸಂತೋಷವಾಯಿತು. ಒಂದು ದಿನ ಮಿಸ್ ಹೇಳಿದರು, ಮಕ್ಕಳೇ, ಇವತ್ತು ನಾವು ಬಣ್ಣ ಬಣ್ಣದ ಚಿತ್ರ ಬರೆಯೋಣ. ಹುಡುಗನಿಗೆ ಆನಂದವೋ ಆನಂದ. ಮಿಸ್ ಹೇಳಿದರು, ಮಕ್ಕಳೇ, ಇಂದು ನಾವು ಬಣ್ಣ ಬಣ್ಣದ ಚಿತ್ರ ಬರೆಯೋಣ. ಹುಡುಗನಿಗೆ ಆನಂದವೋ ಆನಂದ. ತಾನು ತಂದ ಬಣ್ಣದ ಕ್ರೇಯಾನ್ಗಳನ್ನು ನೆಲದ ಮೇಲೆ ಹರಡಿದ. ಬಿಳಿ ಹಾಳೆಗಳನ್ನು ತೆಗೆದು ಹರಡಿದ.
ಜೊತೆಗೆ ಹುಲಿ, ಸಿಂಹ, ಹಸು, ಕೋಳಿಮರಿ, ದೋಣಿ, ಹಾಯಿ ಹಡಗು, ಹೀಗೆ ಏನೆಲ್ಲ ಚಿತ್ರಗಳು ಮನದ ಹಾಳೆಯ ಮೇಲೆ ಜೀವಂತವಾಗಿ ಹಾರಾಡಿದವು. ಹುಡುಗ ಇನ್ನೇನು ಬರೆಯಬೇಕು ಎಂದಿದ್ದ. ಶಾಲೆಯ ಮೂಲೆಯಿಂದ ಗುದ್ದಿದಂತೆ ಎದ್ದಿತು ಆದೇಶ. 1 ನಿಮಿಷ ತಡೆಯಿರಿ, ನಾನು ಹೇಳುವವರೆಗೆ ಬರೆಯಬೇಡಿ. ಮತ್ತೆ ಮಿಸ್ ಹೇಳಿದರು, ಮಕ್ಕಳೇ, ನಾವೆಲ್ಲ ಹೂವಿನ ಚಿತ್ರ ಬರೆಯೋಣ. ಹೌದಲ್ಲ? ಬಾಲಕ ಭಾವಿಸಿಕೊಂಡ. ಒಂದು ಸುಂದರವಾದ ಹೂ ಬರೆಯಲು ಶುರು ಮಾಡಿಯೇ ಬಿಟ್ಟ. ನಸು ಗುಲಾಬಿಯ, ಕಿತ್ತಲೆ ಬಣ್ಣದ, ನೀಲಿ ಬಣ್ಣದ, ಬಣ್ಣ ಬಣ್ಣದ ಹೂಗಳನ್ನು ಬರೆದೇ ಬಿಟ್ಟ. ಮತ್ತೆ ಅದೇ ಧ್ವನಿ. ಮಿಸ್ ಹೇಳಿದರು, ಅವಸರ ಮಾಡಬೇಡಿ, ಸ್ವಲ್ಪ ತಾಳಿ, ಹೇಗೆ ಬರೆಯಬೇಕೆಂದು ನಾನು ಹೇಳಿಕೊಡುತ್ತೇನೆ. ಮಕ್ಕಳೇ, ಇಲ್ಲಿ ನೋಡಿ, ಕೆಂಪು ಗುಲಾಬಿಗೆ ಹಸಿರು ಬಣ್ಣದ ತೊಟ್ಟು ಇರಬೇಕು, ಹೀಗೆ. ಬಾಲಕ ತಾನು ಬರೆದ ಚಿತ್ರ ನೋಡಿದ. ಅದು ಚೆನ್ನಾಗಿಯೇ ಇದೆ ಅನ್ನಿಸಿತು ಅವನಿಗೆ. ಬಾಲಕ ತಾನು ಬರೆದ ಚಿತ್ರ ನೋಡಿದ, ಅದು ಚೆನ್ನಾಗಿಯೇ ಇದೆ ಅನ್ನಿಸಿತು ಅವನಿಗೆ. ಆದರೆ ಹಾಗೇನು ಹೇಳುವ ಗೋಜಿಗೆ ಹೋಗಲಿಲ್ಲ. ಹಾಳೆ ತಿರುವಿ ಹಾಕಿ ಮಿಸ್ ತೋರಿಸಿಕೊಟ್ಟಂತೆ ಚಿತ್ರ ಬರೆದ, ಕರ್ತವ್ಯದ ದೃಷ್ಟಿಯಿಂದ. ಮತ್ತೊಂದು ದಿನ ಮಿಸ್ ಹೇಳಿದರು, ಮಕ್ಕಳೇ, ಇಂದು ಮಣ್ಣಿನಲ್ಲಿ ನಾವು ಆಟವಾಡೋಣ, ಏನಾದರೂ ಮಾಡೋಣ. ಈ ಪುಟ್ಟ ಹುಡುಗನಿಗೆ ಖುಷಿಯೋ ಖುಷಿ. ಇದಕ್ಕಿಂತ ಅದ್ಭುತವಾದದ್ದು ಏನು ತಾನೇ ಇದೆ? ಹಾವು ಮಾಡಬಹುದು, ಆನೆ ಮಾಡಬಹುದು, ಇಲಿ ಮಾಡಬಹುದು, ಕಾರು ಬಸ್ಸುಗಳನ್ನು ಮಾಡಬಹುದೆಂದು ಭಾವಿಸುತ್ತಿದ್ದ. ಆದರೆ ಅದೇ ಧ್ವನಿ. ಮಿಸ್ ಹೇಳಿದರು, ಮಕ್ಕಳೇ, ಸ್ವಲ್ಪ ತಡೆಯಿರಿ, ಇಂದು ನಾವು ಮಣ್ಣಿನಿಂದ ಪಾತ್ರೆ ಮಾಡೋಣ. ಬಾಲಕ ಭಾವಿಸಿದ, ಹೌದಲ್ಲ, ನಾನು ನಮ್ಮ ಮನೆಯಲ್ಲಿರುವ ಆ ಬೋಗುಣಿ ಅದನ್ನು ಮಾಡುತ್ತೇನೆ, ಚಮಚ ಮಾಡುತ್ತೇನೆ, ಹೂಜಿ ಮಾಡುತ್ತೇನೆ. ಬೇಗ ಬೇಗನೆ ಮಾಡಿಯೇ ಬಿಟ್ಟ. ಆದರೆ ಅದೇ ಧ್ವನಿ, ತಡೆಯಿರಿ, ಪಾತ್ರೆ ಹೇಗೆ ಮಾಡಬೇಕೆಂದು ನಾನು ಮಾಡಿ ತೋರಿಸುತ್ತೇನೆ. ಮಿಸ್ ಉದ್ದವಾದ ಕೊಳಗದಂತಹ ಪಾತ್ರೆ ಮಾಡಿ ತೋರಿಸಿದರು. ಬಾಲಕ ತಾನು ಮಾಡಿದ್ದ ಪಾತ್ರೆಯನ್ನು, ಮಿಸ್ ಮಾಡಿದ್ದ ಪಾತ್ರೆಯನ್ನು ನೋಡಿದ. ಅವನಿಗೆ ತಾನು ಮಾಡಿದ ಪಾತ್ರೆಯೇ ಇಷ್ಟವಾಯಿತು. ಆದರೆ ಅದನ್ನು ಮಿಸ್ಗೆ ಹೇಳಲಿಲ್ಲ. ಮಿಸ್ ಮಾಡಿ ತೋರಿಸಿದ ಪಾತ್ರೆಯನ್ನೇ ಮಾಡಿದ. ಹೀಗೆ ಈ ಪುಟ್ಟ ಹುಡುಗ ಕಾಯುವುದನ್ನು, ಮಿಸ್ ಮಾಡಿದ್ದನ್ನೇ ನೋಡುವುದನ್ನು, ನೋಡಿಕೊಂಡೇ ಮಾಡುವುದನ್ನು ಕಲಿತುಕೊಂಡ. ಜೊತೆಗೆ ಸ್ವಂತ ನಿರ್ಧಾರಗಳ ಗೊಡವೆ ಬೇಡ ಎಂದು ಕೈಬಿಟ್ಟ. ಹೀಗಿರುವಾಗ ಬಾಲಕನ ತಂದೆ ತಾಯಿ ಮತ್ತೊಂದು ಊರಿಗೆ ವರ್ಗವಾಗಿ ಹೋದರು. ಅಲ್ಲಿಯೂ ಈ ಪುಟ್ಟ ಹುಡುಗ ದೊಡ್ಡದೊಂದು ಶಾಲೆಗೆ ಸೇರಿದ. ಆ ಶಾಲೆಯಲ್ಲಿ ಒಂದು ದಿನ ಮಿಸ್ ಹೇಳಿದರು, ಮಕ್ಕಳೇ, ನಾವು ಇಂದು ಬಣ್ಣದ ಚಿತ್ರ ಬಿಡಿಸೋಣ. ಬಾಲಕನಿಗೆ ಸಂತೋಷವಾಯಿತು. ಬಣ್ಣದ ಕ್ರೇಯಾನುಗಳನ್ನು ತೆರೆದ, ಬಿಳಿಯ ಹಾಳೆಗಳನ್ನು ಹರಡಿದ. ಮಿಸ್ ಹೇಳುವುದನ್ನು ಕೇಳಲು ಕಾಯುತ್ತಿದ್ದ. ಆದರೆ ಮಿಸ್ ಏನನ್ನೂ ಹೇಳಲಿಲ್ಲ. ಮೌನವಾಗಿ ಕೊಠಡಿಯುದ್ದಕ್ಕೂ ನಡೆದಾಡುತ್ತಿದ್ದರು. ನಮ್ಮ ಪುಟ್ಟ ಬಾಲಕನ ಬಳಿಗೆ ಬಂದು ಕೇಳಿದರು, ಮಗು, ನೀನು ಚಿತ್ರ ಬಿಡಿಸುವುದಿಲ್ಲವೇ? ಹೇಗೆ ಚಿತ್ರ ಬಿಡಿಸಲಿ? ಯಾವ ಬಣ್ಣ ಹಚ್ಚಲಿ? ನಿನಗೆ ಇಷ್ಟ ಬಂದ ಬಣ್ಣ ಹಚ್ಚು, ನನಗಂತೂ ಅರ್ಥವಾಗುತ್ತಲೇ ಇಲ್ಲ ಎಂದು ಹೇಳುತ್ತಾ ಬಾಲಕ ಯೋಚಿಸಿದ. ಅವನಿಗೆ ತಕ್ಷಣ ನೆನಪಾಯಿತು. ಅವನೊಂದು ಚಿತ್ರ ಬರೆದ. ಕೆಂಪು ಬಣ್ಣದ ಗುಲಾಬಿ, ಹಸಿರು ತೊಟ್ಟು. ಯೋಚನೆ ಮಾಡಿ ಕವಿತೆಯನ್ನ, ಯಾಕಂದ್ರೆ ಇದರ ಹಿಂದೆ ತುಂಬಾ ಆಲೋಚನೆಗಳಿವೆ. ಒಂದೇ ವಾಕ್ಯ ನಾನು ಇದಕ್ಕೆ ಟಿಪ್ಪಣಿ ಕೊಡುವುದಕ್ಕೇನು ಕೇಳಿದ್ರೆ, ನಾವು ಹೇಳಿದ ಹಾಗೆ ಮಾಡುವುದಕ್ಕಿಂತಲೂ ಮಗು ಒಳಗಡೆಯಿಂದ ಬೆಳೆಯುವುದಿದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ಶಿಕ್ಷಣ ಆಗ್ತದೆ. ಅದಕ್ಕೆ DVG ಹೇಳ್ತಾರಲ್ಲ, ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು, ತರುತಳಿದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ಆ ಅಂತರೀಕ್ಷಣೆಯಿಂದ ಬರತಕ್ಕಂಥ ಮೌಲ್ಯ ಶಿಕ್ಷಣಕ್ಕೆ ನಾವು ಪ್ರೇರಕರಾಗಬೇಕು, ಒಳ್ಳೆಯ ವಾತಾವರಣವನ್ನು ಕೊಡಬೇಕು. ಆಗ ನಮ್ಮ ದೇಶ, ನಮ್ಮ ಸಮಾಜ ಶ್ರೇಷ್ಠ ಆಗ್ತದೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತೇನೆ. 35-37 ನಿಮಿಷ ತಗೊಂಡಿದ್ದೇನೆ, ಜಾಸ್ತಿ ಆಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಮಾತುಗಳನ್ನು ಕೇಳಿದ ನಿಮ್ಗೆಲ್ರಿಗೂ ಕೂಡ ವಂದಿಸ್ತೇನೆ. ನಮಸ್ತೆ.